Praise the Lord. 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 Hallelujah. 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 Praise the Lord. 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 ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. Arganto Kasumia Jesu. Argado Kasumia Jesu. Arganto Kasumia Jesu. Argado Kasumia Jesu. Oglato Kasumia Jesu. Oglado Kasumia Jesu. Aradanto Kasumia Jesu. Aradhanto Kasumia Jesu. Aradanto Kasumia Jesu. Aradhanto Kasumia Jesu. Hallelujah. 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 Praise the Lord. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಸುಂದರವಾದ ಗಳಿಗೆಯಲ್ಲಿ, ಈ ಪವಿತ್ರವಾದ ದಿನದಲ್ಲಿ ನಾವೆಲ್ಲರೂ ಒಂದಾಗಿ ಸೇರಿದ್ದೇವೆ. ದೇವರ ವಾಕ್ಯಕ್ಕಾಗಿ ಹಂಬಲಿಸುತ್ತಾ ದೇವರ ಸಜೀವ ವಾಕ್ಯದಲ್ಲಿ ನಾವು ಒಂದಾಗಿ ಸೇರಿದ್ದೇವೆ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರಪ್ರಸಾದವು ನಿಮ್ಮೆಲ್ಲರೊಡನೆಯೂ ಇರಲಿ. Praise the Lord. 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 ಪ್ರಿಯರೇ, ಈ ಸುಂದರವಾದ ಗಳಿಗೆಯಲ್ಲಿ, ಈ ಮಧ್ಯಾಹ್ನದ ಸಮಯದಲ್ಲಿ ನಾವೆಲ್ಲರೂ ದೇವರ ವಾಕ್ಯವನ್ನ ಧ್ಯಾನಿಸ್ತಾ ಇದ್ದೇವೆ. ಒಂದು ಪುಟ್ಟ ಮಂದಿಯಾಗಿ ನಾವೆಲ್ಲರೂ ಇಲ್ಲಿ ಕುಳಿತುಕೊಂಡಿದ್ದೇವೆ. ದೇವರ ಸಾಮ್ರಾಜ್ಯಕ್ಕೆ ಕಿವಿಗೊಡುತ್ತಾ ದೇವರ ಸಾಮ್ರಾಜ್ಯವನ್ನು ನಾವು ಅನುಭವಿಸುವುದಕ್ಕಾಗಿ ಇಂದು ಈ ಸಮಯ ಈ ಪುಟ್ಟ ಮಂದಿಯಾಗಿ ನಾವು ಒಂದಾಗಿ ದೇವರ ವಾಕ್ಯಕ್ಕೆ ಕಿವಿ ಕೊಡುತ್ತಾ ಇದ್ದೇವೆ. ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ, ದೇವರ ವಾಕ್ಯ ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ಹೇಳುತ್ತದೆ, ಯಾವನಿಗಾದರೂ ಕೇಳುವುದಕ್ಕೆ ಕಿವಿಗಳಿದ್ದರೆ ಅವನು ಕೇಳಲಿ. ಯಾರಿಗಾದರೂ ಕೇಳುವುದಕ್ಕೆ ಕಿವಿ ಇದ್ದರೆ ಅವನು ಕೇಳಿಕೊಳ್ಳಲಿ. ನಮ್ಮೆಲ್ಲರಿಗೂ ಕಿವಿ ಇದೆಯಾ? ಹೌದು. ಉಂಟಾ? ಕಿವಿ ಉಂಟಾ? ಹೌದು. ಎಷ್ಟು ಕಿವಿ ಉಂಟು? ಎರಡು ಉಂಟಾ? ದೇವರಿಗೆ ಸ್ತೋತ್ರ. ದೇವರು ನಮಗೆ ಕಿವಿಯನ್ನು ಕೊಟ್ಟಿದ್ದಾರೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾವನಿಗಾದರೂ ಕೇಳುವುದಕ್ಕೆ ಕಿವಿ ಇದ್ದರೆ ಅವನು ಕೇಳಲಿ. ಕಿವಿಯಲ್ಲಿ ಏನ್ ಕೇಳಲಿಕ್ಕೆ ಸಾಧ್ಯ? ಕಿವಿಯಲ್ಲಿ ನಾವು ಕೇಳುವುದಕ್ಕೆ ಸಾಧ್ಯ ದೇವರ ವಾಕ್ಯ. ಆದರೆ ಇವತ್ತು ನಾವು ಕಿವಿಯಲ್ಲಿ ಏನ ಕೇಳ್ತಾ ಇದ್ದೇವೆ? ಕಿವಿಯಲ್ಲಿ ನಾವೇನ್ ಕೇಳ್ತಾ ಇದ್ದೇವೆ? ಮತ್ತೊಬ್ಬರ ಬಗ್ಗೆ ದೂಷಣೆ ಮಾಡೋದನ್ನ ಕೇಳ್ತಾ ಇದ್ದೇವೆ, ಮತ್ತೊಬ್ಬರ ಬಗ್ಗೆ ನಿಂದನೆ ಮಾಡೋದನ್ನ ಕೇಳ್ತಾ ಇದ್ದೇವೆ, ಮತ್ತೊಬ್ಬರ ಬಗ್ಗೆ ಶಪಿಸೋದನ್ನ ಕೇಳ್ತಾ ಇದ್ದೇವೆ, ಮತ್ತೊಬ್ಬರ ಬಗ್ಗೆ ಬ್ಲೇಮ್ ಮಾಡೋದನ್ನ ಕೇಳ್ತಾ ಇದ್ದೇವೆ, ಮತ್ತೊಬ್ಬರನ್ನ ತಿರಸ್ಕಾರ ಮಾಡೋದನ್ನ ಕೇಳ್ತಾ ಇದ್ದೇವೆ, ಅಥವಾ ಮತ್ತೊಬ್ಬರ ಜೀವನವನ್ನ ನಾವು ಕೀಳಾಗಿ ಮಾತನಾಡೋದನ್ನ ನಾವು ನೋಡ್ತಾ ಇದ್ದೇವೆ, ಅಥವಾ ಯಾರಾದ್ರೂ ಒಂದು ತಪ್ಪು ಮಾಡಿದರೆ ಆ ತಪ್ಪನ್ನು ಎತ್ತಿ ತೋರಿಸುವುದನ್ನ ನಾವು ನೋಡ್ತಾ ಇದ್ದೇವೆ, ದೂಷಣೆಯನ್ನು ಕೇಳ್ತಾ ಇದ್ದೇವೆ, ಪರನಿಂದನೆಯನ್ನು ಕೇಳ್ತಾ ಇದ್ದೇವೆ, ಕೆಟ್ಟ ಅಸಖ್ಯ ಮಾತುಗಳನ್ನ, ಹೊಲಸು ಮಾತುಗಳನ್ನ ಕೇಳ್ತಾ ಇದ್ದೇವೆ. ಹೀಗೆ ಬೇಡವಾದದನ್ನ ನಾವು ಕೇಳ್ತಾ ಇದ್ದೇವೆ. ಒಳ್ಳೆಯದನ್ನ ನಾವು ಕೇಳ್ತಾ ಇಲ್ಲ. ಒಳ್ಳೆಯದನ್ನ ನಾವು ಕೇಳಬೇಕು. ಅದಕ್ಕೆ ದೇವರ ವಾಕ್ಯ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಯಾವನಿಗಾದರೂ ಕೇಳುವುದಕ್ಕೆ ಕಿವಿ ಇದ್ದರೆ ಅವನು ಕೇಳಲಿ. ದೇವರ ಸಾಮ್ರಾಜ್ಯವನ್ನು ಕುರಿತು ಕೇಳಲಿ ಎಂಬುದಾಗಿ ಹೇಳುತ್ತಾರೆ. ದೇವರ ಸಾಮ್ರಾಜ್ಯ ಹೇಗಿದೆ ಎಂಬುದನ್ನು ಕೇಳಲಿ ಎಂಬುದಾಗಿ ಹೇಳುತ್ತಾರೆ. ದೇವರ ಸಾಮ್ರಾಜ್ಯದಲ್ಲಿ ಅಡಕವಾಗಿರುವಂತಹ ಸತ್ಯಗಳನ್ನು ಕೇಳಲಿ ಎಂಬುದಾಗಿ ಹೇಳುತ್ತಾರೆ. ಬರುವಂತಹ ದೇವರ ಸಾಮ್ರಾಜ್ಯವನ್ನು ಕುರಿತು ಪರಿವರ್ತನೆ ಹೊಂದಲು ದೇವರ ವಾಕ್ಯವನ್ನು ಕೇಳಲಿ ಎಂಬುದಾಗಿ ಹೇಳುತ್ತಾರೆ. ಅದರಿಂದ ನಾವು ಕೇಳಲು ಕರೆ ಹೊಂದಿದವರಾಗಿದ್ದೇವೆ. ದೇವರು ನಮಗೆ ಕೊಟ್ಟಿರುವಂತಹ ಕಿವಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ, ಹಾಗೂ ಒಳ್ಳೆಯದನ್ನ ಕೇಳುವುದಕ್ಕೆ, ಒಳ್ಳೆಯದನ್ನು ನೋಡುವುದಕ್ಕೆ, ಒಳ್ಳೆಯದನ್ನು ನಾವು ರಂಜಿಸುವುದಕ್ಕೆ. ಅದರಿಂದ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ದೇವರ ವಾಕ್ಯಕ್ಕೆ ನಾವು ನಮ್ಮ ಕಿವಿಗಳನ್ನು ತೆರೆಯಬೇಕು.
ಯಾವಾಗ ನಾವು ದೇವರ ವಾಕ್ಯಕ್ಕೆ ಕಿವಿಯನ್ನು ತೆರೆಯುತ್ತೇವೋ ಆಗ ನಮ್ಮ ಜೀವನದ ಮುಚ್ಚಲ್ಪಟ್ಟ ಬಾಗಿಲುಗಳು ತೆರೆಯಲ್ಪಡುತ್ತವೆ. ನಮ್ಮ ಕುಟುಂಬದಲ್ಲಿ ಮುಚ್ಚಲ್ಪಟ್ಟಂತಹ ಬಾಗಿಲುಗಳು ತೆರೆಯಲ್ಪಡುತ್ತವೆ. ನೋಡಿ, ಯೇಸು ಸ್ವಾಮಿ ಶುಭ ಸಂದೇಶವನ್ನು ಸಾರಿದರು. ಹಳ್ಳಿಗಳಿಗೆ ಹೋಗಿ ಸಾರಿದರು, ಗುಡ್ಡಗಾಡುಗಳಲ್ಲಿ ಹೋಗಿ ಸಾರಿದರು, ಎಲ್ಲ ಕಡೆ ಯೇಸು ಸ್ವಾಮಿ ಸಾರಿದರು. ಯೇಸು ಹೇಳಿದರು, ಹೋಗಿ ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿದೆ ಎಂಬುದಾಗಿ. ನೋಡಿ, ಇವತ್ತು ಈ ಪುಟ್ಟ ಮಂದೆ ಮುಂದೆ ದೇವರ ಸಾಮ್ರಾಜ್ಯನ ನಾವು ಕೇಳ್ತಾ ಇದ್ದೇವೆ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇವೆ. ಇದು ದೈವಿಚ್ಛೆ. ಆದರೆ ಇವತ್ತು ನನ್ನ ಮುಂದೆ ಇರುವಂತಹ ಸಾವಿರಾರು ಜನ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಯಾಕೆಂದ್ರೆ ದೇವರು ಕೇಳುವುದಕ್ಕೆ ನಿಮ್ಮ ಕಿವಿಗಳನ್ನು ತೆರೆದಿದ್ದಾರೆ. ದೇವರು ಕೇಳುವುದಕ್ಕೆ ನಮ್ಮ ಕಿವಿಗಳನ್ನು ತೆರೆದಿದ್ದಾರೆ. ಇವತ್ತು ನಾವು ತಿಂದು ಕುಡಿದು ಮೋಜು ಮಾಡಿ ಟಿವಿಯ ಮುಂದೆ ಕುಳಿತು ಅಥವಾ ಪಕ್ಕದ ಮನೆಯವರಲ್ಲಿ ಕುಳಿತು ಮಿತ್ರರಲ್ಲಿ ಕುಳಿತು ಅಥವಾ ಟೆಲಿಫೋನ್ಗಳ ಮುಖಾಂತರವಾಗಿ ಅಥವಾ ಯಾವುದೇ ವಿಧವಾದ ಸಂಕೋಲೆಯಲ್ಲಿ ನಾವು ಮಾತನಾಡಬಹುದಾಗಿತ್ತು. ಆದರೆ ಇಲ್ಲ, ಇಂದು ದೇವರು ನಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ದೇವರು ನಿಮ್ಮೊಡನೆ ಮಾತನಾಡುತ್ತಾ ಇದ್ದಾರೆ. ದೇವರ ಸಾಮ್ರಾಜ್ಯವನ್ನು ಕುರಿತು ಮಾತನಾಡಲು ದೇವರು ಕರೆಯನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ನಾವು ದೇವರ ವಾಕ್ಯಕ್ಕೆ ನಾವು ಕಿವಿಗೊಡಬೇಕು. ಅದಕ್ಕಾಗಿ ನಾವು ನೋಡ್ತೇವೆ, ಮಾರ್ಕನ ಶುಭ ಸಂದೇಶವನ್ನು ಕಳೆದ ದಿನದಲ್ಲಿ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಈ ಮಾರ್ಕನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ 23ನೇ ವಾಕ್ಯವನ್ನ ನಾವು ಧ್ಯಾನಿಸಬೇಕಾದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುವುದು, ಇಲ್ಲದವನಿಂದ ಇರುವುದನ್ನು ಕಸಿದುಕೊಳ್ಳಲಾಗುವುದು. ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ನಮ್ಮಲ್ಲಿ ಏನಿದೆ ಅಂದ್ರೆ, ಹಣ ಇರುವವನಿಗೆ ಇನ್ನೂ ಹೆಚ್ಚಾಗಿ ಹಣ ಕೊಡ್ತಾರೆ ಅಂತಾನೆ ಯೇಸು ಸ್ವಾಮಿ ಹೇಳುವುದು. ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುವುದು. ವಿಶ್ವಾಸವುಳ್ಳವನಿಗೆ ಇನ್ನೂ ಹೆಚ್ಚಾದ ವಿಶ್ವಾಸವನ್ನು ಕೊಡಲಾಗುವುದು. ಪ್ರೀತಿ ಇರುವವನಿಗೆ ಇನ್ನೂ ಹೆಚ್ಚಾದ ಪ್ರೀತಿಯನ್ನು ಕೊಡಲಾಗುವುದು. ಕ್ಷಮೆಯುಳ್ಳವನಿಗೆ ಇನ್ನೂ ಹೆಚ್ಚಾದ ಕ್ಷಮೆಯನ್ನು ಕೊಡಲಾಗುವುದು. ಒಳ್ಳೆಯ ಮನಸ್ಸುಳ್ಳವನಿಗೆ ಒಳ್ಳೆಯದನ್ನು ಇನ್ನೂ ಹೆಚ್ಚಾಗಿ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹೀಗೆ ನಾವು ಒಳ್ಳೆಯದನ್ನೆಲ್ಲ ನಾವು ಎಷ್ಟರ ಬಗ್ಗೆ ನಾವು ಮಾಡುತ್ತೇವೆ. ಇರುವವನಿಗೆ ಒಳ್ಳೆಯ ಸ್ವಭಾವಗಳು, ಒಳ್ಳೆಯ ಗುಣಗಳು, ಒಳ್ಳೆಯ ಜೀವನ ಮಾಡುವವನಿಗೆ ಇನ್ನೂ ಹೆಚ್ಚಾಗಿ ಆಶೀರ್ವಾದವನ್ನು ಕೊಡಲ್ಪಡುತ್ತದೆ ಎಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ. ಯಾರಿಗೆ ಇರುತ್ತದೋ ಅವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ. ಒಳಿತನ್ನ ಉಪಯೋಗಿಸುವವನಿಗೆ, ಒಳಿತನ್ನ ಬಿತ್ತುವವನಿಗೆ ಒಳ್ಳೆಯ ಫಲವನ್ನು ಕೊಡಲಾಗ್ತದೆ. ನಾವು ಒಳ್ಳೆಯದನ್ನು ಬಿತ್ತುವಾಗ ನೋಡಿ, ಒಂದು ಬೀಜವನ್ನು ಬಿತ್ತುತ್ತೇವೆ. ಒಂದು ಬೀಜ ಬಿತ್ತಬೇಕಾದ್ರೆ ಒಂದು ಮರದಲ್ಲಿ ಒಂದು ಸೇಬಿನ ಬೀಜವನ್ನು ಬಿತ್ತಿದ್ರೆ ಎಷ್ಟು ಹಣ್ಣು ಬರುತ್ತದೆ? ಒಂದು ದ್ರಾಕ್ಷಿ ಬೀಜವನ್ನು ಬಿತ್ತಿದ್ರೆ ಎಷ್ಟು ದ್ರಾಕ್ಷಿ ಬರ್ತದೆ? ಒಂದು ದ್ರಾಕ್ಷಿ ಬೀಜ ಬಿತ್ತಿದ್ರೆ ಎಷ್ಟು ದ್ರಾಕ್ಷಿ ಬರ್ತದೆ? ಗೊಂಚಲು ಬರ್ತದೆ. ಒಂದೇ ಒಂದು ದ್ರಾಕ್ಷಾ ಬೀಜದಲ್ಲಿ ಸಾವಿರಾರು ದ್ರಾಕ್ಷಿ ಹಣ್ಣುಗಳು ಬರ್ತವೆ. ಒಂದೇ ಒಂದು ಮಾವಿನ ಬೀಜದಲ್ಲಿ ಸಾವಿರಾರು ಮಾವಿನ ಹಣ್ಣು ಬರುತ್ತದೆ, ಹೌದಲ್ಲ? ಹೀಗೆ ಒಂದೇ ಒಂದು ಗೋಧಿಯ ತೆನೆಯಲ್ಲಿ ಸಾವಿರಾರು ತೆನೆಗಳು ಬರ್ತದೆ. ಒಂದೇ ಒಂದು ರಾಗಿಯ ಬೀಜದಲ್ಲಿ ಸಾವಿರಾರು ರಾಗಿಗಳು ಬರ್ತದೆ. ಹೀಗೆ ನಾವು ಒಂದನ್ನು ಬಿತ್ತುವಾಗ ಹೇಗೆ ಹಲವಾರನ್ನು ಪಡೆದುಕೊಳ್ಳುತ್ತೇವೋ, ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ವಾಕ್ಯವಾಗಿ ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಒಳ್ಳೆಯದಿದ್ದರೆ ನಿನಗೆಲ್ಲ ಒಳಿತಾಗಿ ಮಾರ್ಪಾಡಾಗುವುದು. ನೀನು ನನ್ನ ಮುಂದೆ ಬರುವಾಗ ನಿನಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುವುದು. ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುವುದು. ದೇವರಲ್ಲಿ ವಿಶ್ವಾಸ ಇರುವವನಿಗೆ ಇನ್ನೂ ಹೆಚ್ಚಾಗಿ ವಿಶ್ವಾಸ ವ್ಯಕ್ತವಾಗ್ತದೆ. ದೇವರಲ್ಲಿ ವಿಶ್ವಾಸ ಇಲ್ಲದವನಿಗೆ ಯಾವ ವಿಧವಾದಂತಹ ಅನುಭವವನ್ನು ಸಹ ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಾನು ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಂಡಿದ್ದೇವೆ. ಇವತ್ತು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಕೂತ್ಕೊಂಡಾಗ ಇಲ್ಲ ನಾನು ಸಂಜೆನೂ ಮಾಡಬೇಕು ಅಥವಾ ಪದೇ ಪದೇ ಮಾಡಬೇಕು ಅನ್ನೋ ಮನೋಭಾವನೆ ಬರಬೇಕಾದ್ರೆ ಅದು ಪವಿತ್ರಾತ್ಮ ಪ್ರೇರಣೆ. ಯಾವಾಗ ಪವಿತ್ರಾತ್ಮ ಪ್ರೇರಣೆ ನಮ್ಮಲ್ಲಿ ಬರ್ತದೋ ಆಗ ನಾವು ಹೆಚ್ಚು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಪ್ರಾರ್ಥಿಸಬೇಕು. ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುತ್ತದೆ. ಸೊ ನಮಗೆ ಆಸ್ತಿ ಉಂಟು, ಹಣ ಉಂಟು ಅಂತ ತಿಳಿದುಕೊಳ್ಳಿ. ಈಗ ನಿಮ್ಮಲ್ಲಿ ಹಣ ಉಂಟು, ನಿಮ್ಮಲ್ಲಿ ಎಷ್ಟಿರ್ಬೋದು? ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಒಂದು 50 ಲಕ್ಷ ಇರ್ಬೋದಾ? ಹೇಳೋದಿಲ್ಲ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನಿಮಗೆ ಎಷ್ಟಿರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್? ಹೇಳೋದಿಲ್ಲ, ತೊಂದರೆ ಇಲ್ಲ. ನಿಮಗೆ ಎಷ್ಟಿರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್? ಹೇಳೋದಿಲ್ಲ, ತೊಂದರೆ ಇರುತ್ತೆ. ನಿಮಗೆ ಎಷ್ಟಿರ್ಬೋದು? ಹೇಳೋದಿಲ್ಲ, ತೊಂದರೆ ಇಲ್ಲ. ಯಾಕೆ ಬ್ಯಾಂಕ್ ಬ್ಯಾಲೆನ್ಸ್ ಹೇಳೋದಿಲ್ಲ. ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗ್ತದೆ ಅಂತ ಹೇಳಿದಾಗ, ಇರುವವನು ತನಗಿರುವುದನ್ನು ಕೊಡುವಾಗ ಇನ್ನೂ ಹೆಚ್ಚಾಗಿ ಕೊಡಲಾಗ್ತದೆ ಅಂತ ಯೇಸು ಹೇಳ್ತಾರೆ, ಹೌದಲ್ಲ? ಯೇಸು ಹೇಳ್ತಾರೆ, ನಿನ್ನಲ್ಲಿ ಇಲ್ಲಿ ಇರುವವನು ಇನ್ನು ಕೊಡುವಾಗ ನಿನಗೆ ತುಂಬಿ ಕುಲುಕಿ ಅದನ್ನಿ ಮಡಿಲಿಗೆ ಚೆಲ್ಲಲಾಗುತ್ತದೆ ಎಂಬುದಾಗಿ. ಹೌದಲ್ಲ? ನಿಜನ? ಕನ್ನಡ ಬೈಬಲ್ ಕೊಡಿ ಪ್ಲೀಸ್. ಕನ್ನಡ ಬೈಬಲ್ ಉಂಟು ಪ್ಲೀಸ್.
ಹ್ಯಾಲೆಲೂಯ, ಹ್ಯಾಲೆಲೂಯ. ಸ್ತುತಿಸು. ಹ್ಯಾಲೆಲೂಯ, ಹಾಲೆಲೂಯ, ಹ್ಯಾಲೆಲೂಯ, ಹಾಲೆಲೂಯ, ಹ್ಯಾಲೆಲೂಯ, ಹ್ಯಾಲೆಲೂಯ, ಹಾಲೆಲೂಯ, ಹ್ಯಾಲೆಲೂಯ, ಹಾಲೆಲೂಯ, ಹ್ಯಾಲೆಲೂಯ. ಹಾಲೆಲೂಯ. ಕೊಡುವವನಿಗೆ ತುಂಬಿ ಕುಲುಕಿ ಅದುಮಿ ಮಡಿಲಿಗೆ ಚೆಲ್ಲುವಂತೆ ಕೊಡಲ್ಪಡುತ್ತದೆ. ಯಾರಿಗೆ? ಕೊಡುವವನಿಗೆ. ಹೇಗೆ ಒಂದು ಭೂಮಿಯಲ್ಲಿ ಒಂದನ್ನ ಬಿತ್ತಿದ್ರೆ ಒಂದು ಭೂಮಿ 1,100 ಕೊಟ್ರೆ ಅದರಲ್ಲಿಲ್ಲ 1,100 ಕೊಡ್ತದೋ ಹಾಗೆ ನಾನು 1 ರೂಪಾಯಿನ ಕೊಡಬೇಕಾದ್ರೆ ಅದು 1,000 ಮಾರ್ಪಾಡಾಗುತ್ತೆ. 10 ರೂಪಾಯಿನ ಕೊಡುವಾಗ ಅದು 10,000 ಮಾರ್ಪಾಡಾಗುತ್ತೆ. ಸೊ ದೇವರು ಹೇಳ್ತಾರೆ, ಕೊಡುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುತ್ತದೆ. ಕೊಡುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುತ್ತದೆ. ನಾನು ಕೊಡಬೇಕು. ಯಾವುದನ್ನ ಕೊಡಬಹುದು? ಏನನ್ನ ಕೊಡಬಹುದು? ನಿಮ್ಮ ದೃಷ್ಟಿಯಲ್ಲಿ ಏನನ್ನ ಕೊಡಬಹುದು? ಏನ್ ಕೊಡ್ಲಿಕ್ಕೆ ಆಗ್ತದೆ? ಜೋರಾಗಿ ಮಾತನಾಡಬೇಕು. ಏನ್ ಕೊಡ್ಲಿಕ್ಕೆ ಆಗ್ತದೆ? ನೀವು ಪ್ರೀತಿ ಕೊಡ್ಲಿಕ್ಕೆ ಆಗ್ತದೆ. ನೀವೇನ್ ಕೊಡ್ಬೋದು ಅಂತ ಹೇಳ್ತೀರಿ? ನಿಮ್ ಕೈಲಿ ಕೊಡ್ಲಿಕ್ಕೆ ಏನಿದೆ? ಏನಿಲ್ಲ. ಬರೀ ಗೈಯಲ್ಲಾಗಿದ್ದೀರಾ? ಮೂಗಿ ಆಗಿದ್ದೀರಿ. ಓಕೆ, ನೋ ಪ್ರಾಬ್ಲಮ್. ನಿಮ್ ಕೈಲಿ ಏನಿದೆ ಕೊಡ್ಲಿಕ್ಕೆ? ನೀವೇನ್ ಕೊಡ್ತೀರಿ? ಪ್ರೈಸ್ ಊಟ ಕೊಡ್ತೀರಿ. ನೀವೇನ್ ಕೊಡ್ತೀರಿ ಮಗಳೇ? ನೀವೇನ್ ಕೊಡ್ತೀರಿ? ನೀರು ಕೊಡ್ತೀರಿ. ಅವ್ರು ನೀರು ಕೊಡ್ತಾರೆ. ಓಕೆ, ಪ್ರೈಸ್ ನೋಡಿ, ಕೊಡುವಾಗ ದೇವರು ನಮಗೆ ತುಂಬಿ ಕುಲುಕಿ ಅದುಮಿ ಮಡಿಲಿಗೆ ಚೆಲ್ಲುತ್ತಾರೆ ಅಂತ ದೇವರ ವಾಕ್ಯ ಹೇಳ್ತಾ ಇದೆ. ಕೊಡೋದು ಅಂದ್ರೆ ಎಲ್ಲರ ಮನೋಭಾವನೆ ಇರುತ್ತೆ, ಬರೀ ಹಣ ಮಾತ್ರ ಚಿಂತೆ ಬರ್ತದೆ. ಕೊಡೋದು ಅಂದ್ರೆ ಅಯ್ಯೋ ಹಣ ಕೊಡ್ಲಿಕ್ಕೆ ಆಗ್ತದ ಅಂತ ಹೇಳ್ತಾರೆ. ದೇವರಿಗೆ ಹಣ ಎಲ್ಲ ಬೇಕಾಗಿಲ್ಲ. ಯೇಸುಸ್ವಾಮಿ ಹೇಳುವಾಗೆ, ದೇವರ ವಾಕ್ಯ ಹೇಳುವಾಗೆ ಯೇಸುಸ್ವಾಮಿ ಏನ್ ಹೇಳ್ತಾರೆ? ನೀನು ಕೊಡು, ಇಲ್ಲದವನಿಗೆ ಕೊಡು. ಒಂದು ಪ್ರೀತಿಯನ್ನು ಕೊಡು. ಪ್ರೀತಿ ಇಲ್ಲದವನಿಗೆ ಪ್ರೀತಿಯನ್ನು ಕೊಡಬಹುದು. ಕ್ಷಮೆ ಇಲ್ಲದವನಿಗೆ ಕ್ಷಮೆಯನ್ನು ಕೊಡು. ಕರುಣೆ ಇಲ್ಲದವನಿಗೆ ಕರುಣೆಯನ್ನು ಕೊಡು. ದೀನತೆ ಇಲ್ಲದವನಿಗೆ ದೀನತೆಯನ್ನು ಕೊಡು. ಒಬ್ಬ ಹಸಿದವನಿಗೆ ಆಹಾರವನ್ನು ಕೊಡು. ವಸ್ತ್ರವಿಲ್ಲದವನಿಗೆ ವಸ್ತ್ರವನ್ನು ಕೊಡು. ಬಂದಿಯಾದವನನ್ನ ಸಂಧಿಸು. ಇದೇ ಯೇಸುಸ್ವಾಮಿ ಹೇಳುದು. ರೋಗಿಯನ್ನ ಸಂಧಿಸು. ಕೊಡಬೇಕು. ನನ್ನ ಸಮಯವನ್ನು ಕೊಡಬೇಕು. ದೇವರ ಮುಂದೆ ನಾವು ನೋಡಿ, ಒಂದು ದಿನಕ್ಕೆ 24 ಗಂಟೆ ಸಮಯ. ಈ 24 ಗಂಟೆ ಸಮಯದಲ್ಲಿ ನಾನು ದೇವರಿಗಾಗಿ ಎಷ್ಟು ಸಮಯ ಕೊಡ್ತಾ ಇದ್ದೇನೆ? ಶರೀರ ನೀವು ಎಷ್ಟು ಸಮಯ ಕೊಡ್ತೀರಿ ಒಂದು ದಿನಕ್ಕೆ ದೇವರಿಗಾಗಿ? ಸಾಕು, ತುಂಬಾ ಹೆಚ್ಚು ಕೊಡ್ತೀರಿ. ನೀವು ಎಷ್ಟು ಕೊಡ್ತೀರಿ? ನೀವು ಮುಂದೆ ಬನ್ನಿ, ಕಮ್ ಫ್ರೆಂಡ್ಸ್. ಎಷ್ಟು ಸಮಯ ಕೊಡ್ತೀರಿ ದೇವರಿಗಾಗಿ? ಎಷ್ಟು ಸಮಯ ಕೊಡ್ತೀರಿ? ಅಷ್ಟೇ ಪ್ರಶ್ನೆ. ಎಷ್ಟು ಕೊಡಬಹುದು? ಪ್ಲೀಸ್ ಹ್ಯಾಲೆಲೂಯ, ಹ್ಯಾಲೆಲೂಯ. ನಿಮ್ಮ ಕೆಲಸಕ್ಕೆ ಎಷ್ಟು ಸಮಯ ಕೊಡ್ತೀರಿ ಒಂದು ದಿನಕ್ಕೆ? 6 hours ಕೊಡ್ತೀರಿ. ಓಕೆ, ನೀವೆಷ್ಟು ಕೊಡ್ತೀರಿ ಒಂದು ದಿನಕ್ಕೆ ನಿಮ್ಮ ಕೆಲಸಕ್ಕೆ? ಬೆಳಗಿನಿಂದ ಸಂಜೆ ತನಕ ಕೊಡ್ತಾ ಇರ್ತೀರಿ. ನೀವೆಷ್ಟು ಕೊಡ್ತೀರಿ? ನಿಮ್ಮ ಸಮಯ, ನಿಮ್ಮ ಮನೆಗೋಸ್ಕರ ಎಷ್ಟು ಸಮಯ ಕೊಡ್ತೀರಿ? ಕೆಲಸ ಮಾಡಲಿಕ್ಕೋಸ್ಕರವಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೊಡ್ತೀರಿ. ಹೌದಲ್ಲ? ನೋಡಿ, ಹೇಗೆ ಕೊಡ್ತಾ ಇದ್ದೀರಿ. ಊಟ ಮಾಡಲಿಕ್ಕೆ ಎಷ್ಟು ಸಮಯ ತಗೊಳ್ತೀರಿ? ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಊಟ, ಸಂಜೆ ಕಾಫಿ, ರಾತ್ರಿ ಊಟಕ್ಕೆ ಎಷ್ಟು ಸಮಯ ತಗೊಳ್ತೇವೆ? ಎಷ್ಟು ಸಮಯ ತಗೊಳ್ತೇವೆ ಅಂತ ಹೇಳಿದ್ರಿ? ಕೂತ್ಕೊಂಡು ಅರ್ಧ ಗಂಟೆ ಊಟ ಮಾಡೋದು, ಪಟ್ಟ ಮಾಡಿ ತಗೊಂಡು ಅರ್ಧ ಗಂಟೆ ಬೇಕು ಊಟಕ್ಕೆ. ಈಗ ತಾನೇ ನಾವು ಊಟ ಮಾಡೋದು, ಅರ್ಧ ಮುಕ್ಕಾಲು ಗಂಟೆ ಆಗ್ಲಿಲ್ಲ ಅಲ್ಲ? ಹಾಗಾದ್ರೆ ಎಷ್ಟು ಗಂಟೆ ಆಯ್ತು? ಕನಿಷ್ಠ 1 ರಿಂದ 1.5 ತಾಸು ತಗೊಳ್ತೀವಿ ಊಟಕ್ಕೆ. ಒಂದು ಸ್ನಾನ ಮಾಡ್ಲಿಕ್ಕೆ ಎಷ್ಟು ತಗೊಳ್ತೀವಿ? ಅರ್ಧ ಗಂಟೆ. ಟಾಯ್ಲೆಟ್ಗೆ ಹೋದ್ರೆ ಹೊರಗೆ ಬರೋದಿಲ್ಲ, 1 ಗಂಟೆಗೆ ಅಲಾರಾಮ್ ಹೊಡಿತಾ ಇರಬೇಕು. ಬರ್ತೀಯಾ 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 ಅಂತ ಹೇಳಿ, ಬನ್ನಿ ಅಂತ ಕೊಡ್ತಾ ಇರ್ಬೇಕು. ಕೆಲವರು ಅಲ್ಲಿ ಆಡಾಡ್ತಾ ಇರ್ತಾರೆ, ಕೆಲವರು ಅಲ್ಲಿ ನಿದ್ರೆ ಮಾಡಿ ಬಿಡ್ತಾರೆ. ಸೊ ಅಂದ್ರೆ ಯಾವ್ದಕ್ಕಾಗಿ ಇದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ದೇವರಿಗೆ ಕೊಡಬೇಕಾಗಿರೋ ಸಮಯ ಅಂದ್ರೆ ದಶಮ ಭಾಗವಾಗಿ ನಾನು ದೇವರಿಗೆ ಕೊಡ್ತೇನೆ ಎಂಬುದಾಗಿ ಹೇಳಿದ್ರು ಸಹ 24 ಗಂಟೆಯ ಸಮಯವನ್ನು ಇಟ್ಟುಕೊಂಡ್ರೆ ಒಂದು ದಿನಕ್ಕೆ ಕನಿಷ್ಠ 2.5 ಗಂಟೆಗಳಾದ್ರೂ ನಾನು ದೇವರಿಗೆ ಸಮಯವನ್ನು ಕೊಡಬೇಕು. ದಿನಕ್ಕೆ 2.5 ಗಂಟೆಗಳಾದ್ರೂ ನಾನು ಸಮಯವನ್ನು ಕೊಡಬೇಕು. ಆದ್ರೆ ನಾವು ಎಷ್ಟು ಗಂಟೆ ಸಮಯವನ್ನು ಕೊಡ್ತಾ ಇದ್ದೀವಿ? ಪ್ರಾರ್ಥನೆ ಅಂತ ಹೇಳಿದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾರೆ. ಮನೆಯಲ್ಲಿ ನಾವು ಒಂದು ತೇರ್ಸನ್ನ ಹೇಳಬೇಕು, ಕುಟುಂಬ ಜಪಸರ ಮಾಡಬೇಕು, ಕುಟುಂಬದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ ನಾವು ಅರ್ಧ ಗಂಟೆನ ಫಿಕ್ಸ್ ಮಾಡ್ತೀವಿ, 15 ನಿಮಿಷ ಫಿಕ್ಸ್ ಮಾಡ್ತೀವಿ. ಅಥವಾ ಬೆಳಿಗ್ಗೆ ಪ್ರಾರ್ಥನೆ ಮಾಡಬೇಕಿಲ್ಲ ಸಂಜೆ ಪ್ರಾರ್ಥನೆ ಮಾಡಬೇಕು, ಯಾವ್ದಾದ್ರು ಒಂದು ಸಮಯನ ನಾವು ನಿಗದಿ ಮಾಡ್ತೇವೆ. ಆದ್ರೆ ಆ ನಿಗದಿ ಮಾಡಿದ ಸಮಯದಲ್ಲಿಯೂ ಸಹ ನಾವು ಎಷ್ಟು ಕಾನ್ಸಂಟ್ರೇಟ್ ಮೈಂಡ್ ಅಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ? ಭವಿಷ್ಯ ನಾವು ನಿಜವಾಗಿ ಚಿಂತಿಸಿ ನೋಡೋದಾದ್ರೆ ಒಂದು ದಿನಕ್ಕೆ 5 ನಿಮಿಷ ಸಹ ನಾವು ದೇವರ ಮುಂದೆ ಪ್ರಾಮಾಣಿಕವಾಗಿ ನಮ್ಮ ಸಮಯವನ್ನು ಕೊಡ್ತಾ ಇದ್ದೀವಿ. 5 ನಿಮಿಷ ಸಹ ನಾವು ಕೊಡ್ತಾ ಇದ್ದೀವಿ.
ಈಗ ನಿಮ್ಮ ಮನೇಲಿ ನೀವು ಮಿಕ್ಸಿ ಆನ್ ಮಾಡ್ತೀರಿ. ಮಿಕ್ಸಿ ಆನ್ ಮಾಡ್ಬೇಕಾದ್ರೆ ನಿಮ್ಮ ಕಾನ್ಸಂಟ್ರೇಟ್ ಮೈಂಡ್ ಎಲ್ಲಿರುತ್ತೆ? ಮಿಕ್ಸಿ ಹತ್ರ ಇರ್ತದಲ್ಲ, ಪಕ್ಕದಲ್ಲಿ ಇರೋ ಹತ್ರ ಇರ್ತದ? ಇಲ್ಲ, ಅಲ್ಲಿ ಹೊರಗಡೆ ಯಾರು ಬಂದಿದಾರ ಅಲ್ಲಿ ಇರ್ತದ? ಒಗ್ಗರಣೆ ಕೊಡ್ತಾ ಇರ್ತೀರಿ. ಒಗ್ಗರಣೆ ಕೊಡುವಾಗ ನಿಮ್ಮ ಕಾನ್ಸಂಟ್ರೇಟ್ ಮೈಂಡ್ ಒಗ್ಗರಣೆಯಲ್ಲಿ ಇರ್ತದೆ, ಎಲ್ಲಿರ್ತದೆ? ಮನಸ್ಸೆಲ್ಲಾದ್ರೂ ಹೋಗ್ತದೆ, ಗಂಡನ ಕಡೆ ಹೋಗ್ತದೆ ಚಿಂತೆ. ನಿಮಗೆಲ್ಲಾದ್ರೂ ಹೆಂಡತಿ ಮಕ್ಕಳ ಕಡೆ ಹೋಗ್ತದೆ ಚಿಂತೆ. ನಿಮ್ಗೆಲ್ಲಾದ್ರೂ ಬಟ್ಟೆ ಒಗೆಯ ಕಡೆ ಹೋಗ್ತದ? ಕರೆದು ಹೋಗ್ತದೆ ಅಂದ್ರೆ ಆ ಒಗ್ಗರಣೆ ಕಡೆನೇ ಇರ್ತೀವಿ ನಾವು. ಸೊ ಒಂದು ಒಗ್ಗರಣೆ ಕೊಡೋದಕ್ಕೂ ಸಹ ನಮ್ಮ ಕಾನ್ಸಂಟ್ರೇಟ್ ಮೈಂಡ್ ನ ಉಪಯೋಗಿಸಿ ಶ್ರದ್ಧೆಯಿಂದ ನಾವಲ್ಲಿ ಗಮನಿಸ್ತೇವೆ. ಆದ್ರೆ ಅಷ್ಟು ಸಮಯವನ್ನು ನಾವು ದೇವರಿಗೆ ಕೊಡ್ತಾ ಇದ್ದೇವೆ, ಕೊಟ್ಟಿದ್ದೇವೆ. ಆದ್ರೆ ಕೇಳಿದ್ರೆ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತೇವೆ. ಎಷ್ಟು ಪ್ರಾರ್ಥನೆ ಮಾಡ್ತೇವೆ? ಈಗ ನೀವು ಆಫೀಸಲ್ಲಿ ಕೆಲಸ ಮಾಡ್ತೀರಿ, ಹಾಸ್ಪಿಟಲ್ ಕೆಲಸ ಮಾಡ್ತೀರಿ. ಎಷ್ಟು ಒಂದು ಇಂಜೆಕ್ಷನ್ ತೆಗಿಬೇಕಾದ್ರೆ ಎಷ್ಟು ಹುಷಾರಾಗಿ ನೀವು ತೆಗಿತೀರಿ. ಒಂದು IV ಕೊಡ್ಬೇಕಾದ್ರೆ ಎಷ್ಟು ಹುಷಾರಾಗಿ ವೈನ್ ನೋಡಿ ಕೊಡ್ತೀರಿ. ಒಂದು ಪಲ್ಸ್ ನೋಡ್ಬೇಕಾದ್ರೆ ಎಷ್ಟು ಕಾನ್ಸಂಟ್ರೇಟ್ ಮೈಂಡ್ ಅಲ್ಲಿ ನೀವು ಪಲ್ಸ್ ನೋಡ್ತೀರಿ ಅಲ್ಲ? ಅಡ್ಡಜ್ಞಾನ ಮಾಡ್ತೀರಾ? ಒಂದು ಪೇಷಂಟ್ ನ ಟ್ರೀಟ್ ಮಾಡ್ಬೇಕಾದ್ರೆ ಬೇರೆ ಯೋಚನೆ ಮಾಡ್ತೀರಾ? ಆದ್ರೆ ಪ್ರಾರ್ಥನೆ ಮಾಡ್ಬೇಕಾದ್ರೆ ಯಾಕೆ? ಅಪ್ಪನ ಬಗ್ಗೆ, ಅಮ್ಮನ ಬಗ್ಗೆ, ಗೆಳತಿ ಬಗ್ಗೆ, ಗಂಡನ ಬಗ್ಗೆ, ಮಕ್ಕಳ ಬಗ್ಗೆ, ಕೆಲಸದ ಬಗ್ಗೆ, ಊಟದ ಬಗ್ಗೆ. ಅಯ್ಯೋ ಕಿಚನ್ ಅಲ್ಲಿ ಇಟ್ಟಿದ್ದೀನಿ, ಪದಾರ್ಥ ಬಿಸಿ ಮಾಡಬೇಕು, ಫೋನ್ ಮಾಡಬೇಕು, ಯಜಮಾನರಿಂದ ಈಗ ಕಾಲ್ ಬರ್ತದೆ, ಮಕ್ಕಳ ಮನೆಯವ್ರಿಗೆ ಹೋಗ್ಬೇಕು, ಅಯ್ಯೋ ಈಗ ರೇಷನ್ ತರಬೇಕು, ಅಯ್ಯೋ ಗುಡಿಸ್ಬೇಕು. ಇದೆಲ್ಲ ಯಾಕೆ ಆ ಸಮಯಕ್ಕೆ ಬರ್ತದೆ ಅಲ್ಲ? ಕಂಡುಕೊಳ್ಳಬೇಕು. ಪ್ರಾರ್ಥನಾ ಸಮಯ ನಾನು ಕೊಡಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕೊಡಬೇಕು, ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡುವುದು. ನಾವು ಕೊಡುವಾಗ ದೇವರು ಇನ್ನೂ ನಮಗೆ ತುಂಬಿಸಿ ಕೊಡ್ತಾರೆ. ನಾನು ಕೊಡ್ಲಿಕ್ಕೆ ಸಿದ್ಧನಾಗಬೇಕು. ಪ್ರಿಯರೇ, ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನ ಹಣವನ್ನು ಕೇಳೋದಿಲ್ಲ, ಆಸ್ತಿಯನ್ನು ಕೇಳೋದಿಲ್ಲ, ಕೋಳಿಯನ್ನು ಕೇಳೋದಿಲ್ಲ, ಕುರಿಯನ್ನು ಕೇಳೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಅಥವಾ ಅದು ಹೋಸ್ಟನ್ನು ಕೇಳೋದಿಲ್ಲ, ದ್ರಾಕ್ಷರಸವನ್ನು ಕೇಳೋದಿಲ್ಲ, ಅಥವಾ ದೇವಾಲಯದಲ್ಲಿ ನಾವು ಮೆರವಣಿಗೆಯಾಗಿ ತೆಗೆದುಕೊಂಡು ಹೋಗುವಂತ ಹಣ್ಣು ಹಪ್ಪಲಗಳನ್ನು ಕೇಳೋದಿಲ್ಲ. ಯಾಕಂದ್ರೆ ದೇವರಿಗೆ ಅದೆಲ್ಲ ಬೇಕಾಗಿಲ್ಲ. ಅದನ್ನು ನಾವು ಕೊಡುವುದು ಯಾರಿಗೆ? ಗುರುಗಳಿಗಾಗಿ ನಾವು ಕೊಡುವುದು, ಯಾಚಕ ಸೇವೆಯನ್ನು ಮಾಡುವಂತವರಿಗಾಗಿ ನಾವು ಕೊಡುವಂಥದ್ದು. ಆದ್ರೆ ದೇವರಿಗೆ ನಾನು ಏನ್ ಕೊಡ್ತಾ ಇದ್ದೇನೆ? ನನ್ನಿಂದ ದೇವರು ಆಶಿಸುವಂತದ್ದೇನು? ದೇವರು ನನ್ನಲ್ಲಿ ಏನನ್ನ ಕೇಳ್ತಾ ಇದ್ದಾರೆ? ಕೊಡಬೇಕು. ಮೊದಲಿಗೆ ದೇವರಿಗೆ ನನ್ನ ಸಮಯವನ್ನು ಕೊಡಬೇಕು. ಸರಿನಾ? ಮೊದಲು ದೇವರಿಗೆ ಸಮಯವನ್ನು ಕೊಡಬೇಕು. ಈಗ ಇಲ್ಲಿ ಕುತ್ಕೊಂಡಿದ್ದೀರಿ, ದೇಹ ಇಲ್ಲಿದ್ದು ಮನಸ್ಸನ್ನು ಇದ್ರೆ ಏನ್ ಪ್ರಯೋಜನ? ಇಲ್ಲಿಯೇ ಮನಸ್ಸು ಹಾರಿ ಹೋಯ್ತು ಅಂದ್ರೆ ಇಲ್ಲಿ ಜೀವನದಲ್ಲಿ ಇನ್ನು ಯಾವಾಗ ದೇವರ ಕಡೆ ಬರಲಿಕ್ಕೆ ಸಾಧ್ಯ? ಹೌದಲ್ಲ? ಸೊ ನಾನು ಕೊಡಬೇಕು. ಮೊದಲನೇದು ದೇವರಿಗೆ ನನ್ನ ಸಮಯವನ್ನು ಕೊಡಬೇಕು, ನನ್ನ ಸಮಯವನ್ನು ಕೊಡಬೇಕು. ಎರಡನೇದು ನನ್ನ ಹೃದಯವನ್ನು ಕೊಡಬೇಕು ದೇವರಿಗೆ. ಮೂರನೇದು ನನ್ನ ಮನಸ್ಸನ್ನು ಕೊಡಬೇಕು. ನಾಲ್ಕನೇದು ನನ್ನ ಆತ್ಮವನ್ನು ಕೊಡಬೇಕು. ಐದನೇದು ನನ್ನ ಶರೀರವನ್ನು ಕೊಡಬೇಕು. ಆರನೇದು ನನ್ನ ಕೈಯಲ್ಲಿರುವಂತಹ ವಿದ್ಯೆಯನ್ನು ಕೊಡಬೇಕು. ವಿದ್ಯೆಯನ್ನು ದಾನ ಮಾಡಬೇಕು ಮತ್ತೊಬ್ಬರಿಗೆ. ಮತ್ತೆ ನೀವು ಕೊಡೋದಾದ್ರೆ ದಾನ ಕೊಡುವ, ಹಣ ಕೊಡಬಹುದು, ಏನೇ ಕೊಡಬಹುದು. ಆದ್ರೆ ದೇವರಿಗೆ ಕೊಡುವುದು ಎಂಬುದು ಹೇಳುವುದು ನಮ್ಮನ್ನ ದೇವರಿಗೆ ಸಮರ್ಪಿಸುವಂಥದ್ದು. ಮೊದಲಿಗೆ ನಮ್ಮನ್ನ ಸಮರ್ಪಿಸಬೇಕು. 5 ಕಾರ್ಯದಲ್ಲಿ 6 ಕಾರ್ಯದಲ್ಲಿ ನಮ್ಮನ್ನು ಮೊದಲು ಸಮರ್ಪಿಸಬೇಕು. ನಾವು ದೇವರಿಗೆ ಕೊಡುವಾಗ ದೇವರು ನಮಗೆ ಹೆಚ್ಚಾಗಿ ಕೊಡ್ತಾರೆ. ನಾನು ದೇವರ ಮುಂದೆ ಪ್ರಾರ್ಥಿಸುವಾಗ ದೇವರು ಪವಿತ್ರಾತ್ಮ ವರಗಳನ್ನೇ ನಮಗೆ ದಾರಿ ಎರೀತಾರೆ. ವರಗಳಲ್ಲಿ ನಾವು ನೋಡ್ತೇವೆ, ವರಗಳು ಬೇರೆ, ಫಲಗಳು ಬೇರೆ. ಅದು ಯಾವಾಗ ಸಿಕ್ಕುದು? ದೇವರಿಗೆ ನನ್ನ ಸಮಯವನ್ನು ಕೊಡಬೇಕಾದ್ರೆ. ನನ್ನ ದೇವರಿಗೆ ನಾನು ನನ್ನ ಸಮಯವನ್ನು ಕೊಡದೆ ಹೋದರೆ ನನಗೆ ಹೇಗೆ ನನ್ನ ಜೀವನದಲ್ಲಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ? ದೇವರ ಕೃಪೆಯಿಂದ ನಾನು ತುಂಬಿಕೊಳ್ಳಿಕ್ಕೆ ಸಾಧ್ಯ? ನನ್ನ ಕುಟುಂಬದಲ್ಲಿ ನಾನು ಪ್ರಾರ್ಥನೆಗೆ ಸಮಯವನ್ನು ಕೊಡದೆ ಹೋದರೆ, ನನ್ನ ಕುಟುಂಬದಲ್ಲಿ ನಾನು ಗಂಡ ಹೆಂಡತಿ ಮಕ್ಕಳಾಗಿ ಸೇರಿ ಪ್ರಾರ್ಥನೆ ಮಾಡದೆ ಹೋದರೆ ಹೇಗೆ ದೇವರ ಆಶೀರ್ವಾದ ಬರಲಿಕ್ಕೆ ಸಾಧ್ಯ? ಸಾಧ್ಯವಿಲ್ಲ. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ? ಯಾರ್ಯಾರು ಪ್ರಾರ್ಥನೆ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಒಟ್ಟಾಗಿ ಪ್ರಾರ್ಥನೆ ಮಾಡ್ತೀರಿ. ಪ್ರೈಸ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತೀರಿ? ನಿಮ್ಮ ಮನೆಯಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತೀರಿ? ಪ್ರೈಸ್. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತೀರಿ? ಎಲ್ಲರೂ ಇಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ತೀವಿ. ಯಾವ ರೀತಿ ಪ್ರಾರ್ಥನೆ ಮಾಡ್ತೀವಿ? ಯಾವಾಗ ಜಪ್ಸರ ಮುಗಿತದಂತ ಗೊತ್ತಿಲ್ಲ. ಕೊನೆಯ ಪ್ರಾರ್ಥನೆ ಏನ್ ಹೇಳೋದು? ಪುತ್ರರ ಗುಡಿಗೆ ಏನ್ ಹೇಳೋದು? ಈ ಮೊಗಾಳ್ ಪುತ್ರ ಸೋವೇ ಬೇಕಾದ್ರೆ ಸಂತೋಷನೋ ಸಂತೋಷ. ಮಗನಿಗೆ, ಗಂಡನಿಗೆ, ಹೆಂಡತಿಗೆಲ್ಲ ಸಂತೋಷ. ಗಂಡ ಹೇಳ್ತಾನೆ, ಅಯ್ಯೋ ಮುಗಿದಾಯ್ತು, ಪ್ರಾರ್ಥನೆ ಮುಗಿಸ್ಬಿಟ್ರಪ್ಪ, ಮೊಗಾಳ್ ಸುಖ ಹಿಂಗೆ ಕೈ ಎತ್ತಿದ ತಕ್ಷಣ ಫ್ರೀ, ಪೂರ್ತಿ ಫ್ರೀ. ಮುಗೀತಲ್ಲ, ಪ್ರಾರ್ಥನೆ ಮುಗೀತಲ್ಲ. ಅದೇ ಪ್ರಾರಂಭದಲ್ಲಿ ಪಿತನ ಸುತನ ಅಂತ ಹಾಕಬೇಕಾದ್ರೆ ಎಷ್ಟೊತ್ತು ಮುಗೀತದೋ ಗೊತ್ತಿಲ್ವಲ್ಲ.
ಅಯ್ಯೋ ನಮ್ಮ ಅಪ್ಪನ ತುಂಬಾ ಹೊತ್ತು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಮಮ್ಮಿ ತುಂಬಾ ಹೊತ್ತು ಪ್ರಾರ್ಥನೆ ಮಾಡ್ತಾರೆ. ಟ್ರೈ ಮಾಡ್ತೇವೆ, ಅಯ್ಯೋ ಮಲಗ್ಬಿಡ್ತಾನೆ ಮಗ, ಊಟ ಕೊಡ್ಬೇಕು ಅವನಿಗೆ, ಬೇಗ 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 ಮಾಡಿ ಬಿಡುವ. ಟಿವಿ ಟೈಮ್ ನೋಡ್ತೀವಿ, ಸೀರಿಯಲ್ ಟೈಮ್ ನೋಡ್ತೀವಿ ಅಲ್ಲ. ಸೊ ಪ್ರಾರ್ಥನೆಗೆ ನಾವು ಟೈಮ್ ಫಿಕ್ಸ್ ಮಾಡ್ತೀವಿ. ಪವಿತ್ರಾತ್ಮರನ್ನ ಕೇಳೋದಿಲ್ಲ. ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಪವಿತ್ರಾತ್ಮರೇ ನನಗೆ ಪ್ರಾರ್ಥಿಸಲಿಕ್ಕೆ ಶಕ್ತಿಯನ್ನು ಕೊಡಿ, ಪವಿತ್ರಾತ್ಮರೇ ನನಗೆ ಪ್ರಾರ್ಥಿಸಲಿಕ್ಕೆ ಶಕ್ತಿಯನ್ನು ಕೊಡಿ ಅಂತ ನಾವು ಕೇಳೋದಿಲ್ಲ. ನಾವು ಪ್ರಾರ್ಥಿಸಲಿಕ್ಕೆ ಶಕ್ತಿಯನ್ನು ಕೇಳಬೇಕು, ಪವಿತ್ರಾತ್ಮರ ಸಹಾಯವನ್ನು ನಾವು ಯಾಚಿಸಬೇಕು ಬೇರೆ. ಹಾಗೆ ನಾನು ಕೊಡಬೇಕು ನನ್ನ ಕುಟುಂಬವನ್ನ. ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ನಾವೇನು ಕೊಡಬೇಕು? ಪ್ರಾರಂಭದಲ್ಲಿ ಏನು ಕೊಡಬೇಕು? ನಮ್ಮ ಸಮಯವನ್ನು ಕೊಡಬೇಕು. ಎರಡನೇದಾಗಿ ನಮ್ಮ ಕುಟುಂಬವನ್ನು ಕೊಡಬೇಕು. ನಮ್ಮ ಕುಟುಂಬವನ್ನು ದೇವರಿಗೆ ಕೊಡಬೇಕು. ನಮ್ಮ ಕುಟುಂಬನ ದೇವರಿಗೆ ಈಗ ಒಂದು ಕಬ್ಬಿಣ ಇದೆ, ಆ ಕಬ್ಬಿಣನ ತೆಗೆದುಕೊಂಡು ಕುಲುಮೆಯವನಿಗೆ ತೆಗೆದುಕೊಂಡು ಹೋಗಿ ಒಂದು ಕತ್ತಿ ಮಾಡುವಂತ ಕೊಟ್ಟರೆ ಕತ್ತಿ ಮಾಡೋದು ಅಲ್ಲ. ಒಂದು ಕಬ್ಬಿಣನ ತಗೊಂಡೋಗಿ ಒಂದು ಕುಲುಮೆ ಕೈಲಿ ಕೊಡ್ಬೇಕು. ಅವಾಗ ಏನ್ ಮಾಡ್ತಾನೆ ಅವನು? ಕುಲುಮೆ ಏನ್ ಮಾಡ್ತಾನೆ? ಆ ಬಿಸಿ ಮಾಡಿ ಏನ್ ಮಾಡ್ತಾನೆ? ಜೋರಾಗಿ ಮಾತಾಡ್ಬೇಕು. ಏನ್ ಮಾಡ್ತಾನೆ? ರೂಪ ಕೊಡ್ತಾನೆ. ಯಾರಿಗೆ ಹೊಡಿತಾನೆ? ಕಬ್ಬಿಣಕ್ಕೆ ಹೊಡಿತಾನೆ. ಯಾರನ್ನ ಬೆಂಕಿಗೆ ಹಾಕ್ತಾನೆ? ಕಬ್ಬಿಣಕ್ಕೆ ಬೆಂಕಿ ಹಾಕ್ತಾನೆ. ಈಗ ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ನಮ್ಮನ್ನು ಶುದ್ಧ ಮಾಡ್ತಾರೆ. ನಮ್ಮ ಕುಟುಂಬದಲ್ಲಿರುವಂತಹ ಕೆಟ್ಟದನ್ನ ತೆಗಿತಾರೆ, ಕಲ್ಮಶನ ತೆಗಿತಾರೆ. ಹೇಗೆ ಒಂದು ಅಕ್ಕಸಾಲಿಗ ಚಿನ್ನವನ್ನ ಪಾದರಸದಲ್ಲಿ ಹಾಕುತ್ತಾನೋ, ಪಾದರಸದಲ್ಲಿ ಹಾಕ್ಬೇಕಾದ್ರೆ ಏನಾಗ್ತದೆ? ಕೊಳೆಲ್ಲ ಹೋಗ್ತದೆ, ಅಪ್ಪಟ ಚಿನ್ನ ಮಾತ್ರ ಆಗ್ತದೆ. ಅದನ್ನು ಶುದ್ಧ ಮಾಡ್ತಾನೆ, ತಟ್ಟುತ್ತಾನೆ, ಅದನ್ನ ಸುಂದರವಾದಂತಹ ಆಭರಣವಾಗಿ ಮಾರ್ಪಡಿಸ್ತಾನೆ. ಹಾಗೆ ನಾನು ನನ್ನ ಕುಟುಂಬದಲ್ಲಿ ಸಮಯವನ್ನು ಕೊಡಬೇಕಾದ್ರೆ, ನನ್ನ ಕುಟುಂಬದಲ್ಲಿ ನಾನು ಪ್ರಾರ್ಥಿಸಬೇಕಾದ್ರೆ, ದೇವರು ತನ್ನ ಆತ್ಮರನ್ನು ಕಳುಹಿಸಿ ನಮ್ಮ ಕುಟುಂಬವನ್ನು ಶುದ್ಧಗೊಳಿಸ್ತಾರೆ. ಹೇಗೆ ಗೊಳಿಸ್ತಾರೆ? ಗಂಡನಲ್ಲಿರುವಂತಹ ನ್ಯೂನತೆ ಇರಬಹುದು, ಮಕ್ಕಳಲ್ಲಿರುವಂತಹ ನ್ಯೂನತೆ ಇರಬಹುದು, ಹೆಂಡತಿಯಲ್ಲಿರುವಂತಹ ನ್ಯೂನತೆ ಇರಬಹುದು, ಅಥವಾ ಅತ್ತೆ ಮಾವನಲ್ಲಿರುವಂತಹ ನ್ಯೂನತೆ ಇರಬಹುದು, ಮೈದುನಂದರಲ್ಲಿರುವಂತಹ ನಾದಿನಲ್ಲಿರುವಂತಹ ನ್ಯೂನತೆ ಇರಬಹುದು, ಅಥವಾ ಕುಟುಂಬದಲ್ಲಿರುವಂತಹ ಸದಸ್ಯರ ಪ್ರತಿಯೊಂದು ಬಲಹೀನತೆಗಳನ್ನು ಸಹ ಶುದ್ಧ ಮಾಡುವ ಸಮಯವಾಗಿದೆ ಕುಟುಂಬ ಪ್ರಾರ್ಥನೆ. ಆದ್ರೆ ನಾವೇನ್ ಮಾಡ್ತೇವೆ? ಒಂದು ತೇರ್ಸಿ ಹೇಳಿದ್ರೆ ಸಾಕು, ಒಂದು ಜಪ್ಸನ ಮಾಡಿದ್ರೆ ಸಾಕು. ಜಪ್ಸನ ಪ್ರಾರ್ಥನೆ ಅಲ್ಲ. ಫೇಸ್ ಇಸ್ ನಾಟ್ ಪ್ರೇಯರ್, ಅದೊಂದು ಸ್ತುತಿ ಮಾಲೆ. ಜಪಸನ ಪ್ರಾರ್ಥನೆ ಅಲ್ಲ, ಅದು ದೇವರ ವಾಕ್ಯ. ಲೂಕನ ಶುಭ ಸಂದೇಶ 1ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಅದು ದೇವರ ವಾಕ್ಯವನ್ನು ನಾವು ಹೇಳ್ತೇವೆ. ಸೊ ರೋಸರಿ ಇಸ್ ನಾಟ್ ಪ್ರೇಯರ್, ದಟ್ ಈಸ್ ಅ ಪ್ರೈಸ್. ಅಲ್ಲಿ ನಾವೇನ್ ಹೇಳ್ತೇವೆ? ನಮೋ ಮರಿಯ ಕೃಪಾಪೂರ್ಣಿಯೇ, ಕರ್ತರು ನಿನ್ನೊಡನೆ ಇದ್ದಾರೆ. ಮಾತೆ ಯಾರ ಜೊತೆ ಇದ್ರು? ದೇವರು ಯಾರ ಜೊತೆ ಇದ್ರು? ಮಾತೆ ಮರಿಯಮ್ಮನವ್ರ ಜೊತೆ ಇದ್ರು. ಕರ್ತರು ನಿನ್ನೊಡನೆ ಇದ್ದಾರೆ. ಸೊ ನಾವು ಪ್ರಾರ್ಥನೆ ಮಾಡುವಾಗ ಯಾರು ಇರ್ಬೇಕು ನಮ್ಮ ಜೊತೆಯಲ್ಲಿ? ನಾವು ಪ್ರಾರ್ಥಿಸುವಾಗ ನಮ್ಮ ಒಟ್ಟಿಗೆ ಯಾರು ಇರಬೇಕು? ದೇವರಿರ್ಬೇಕು. ಆದ್ರೆ ಯಾರಿರೋದು ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ? ಯಾರಿರೋದು ನಾವು ಪ್ರಾರ್ಥನೆ ಮಾಡ್ಬೇಕಾದ್ರೆ? ಪ್ರಾರ್ಥನೆ ಮಾಡುವಾಗ ಮಾತೆ ಮರಿಯನ್ನು ಪ್ರಾರ್ಥಿಸ್ತಾ ಇದ್ರಿ ಯಾವಾಗ್ಲೂ. ಸೊ ಅದರಿಂದ ಗಾಬ್ರಿಯೇಲ್ ದೂತರು ತಂದೆ ದೇವರ ಚಿತ್ತಕ್ಕನುಸಾರವಾಗಿ ನಮೋ ಮರಿಯ ದೈವಾನುಗ್ರಹ ಭರಿತಳೆ, ಕರ್ತರು ನಿನ್ನೊಡನಿದ್ದಾರೆ ಎಂಬುದಾಗಿ ಹೇಳಿದ್ರು. ಅಂದ್ರೆ ಗಾಬ್ರಿಯೇಲ್ ದೂತರಿಗೆ ಗೊತ್ತಾಯ್ತು ದೇವರು ಇವರ ಜೊತೆಲಿದ್ದಾರೆ. ಸೊ ದೇವರ ವಿಷನ್ ಸಹ ಅದೇ ಆಗಿತ್ತು, ದೇವರ ಸಂದೇಶವೂ ಸಹ ಆಗಿತ್ತು. ಅದಕ್ಕಾಗಿ ಗಾಬ್ರಿಯೇಲ್ ದೂತರು ಮಾತೆ ಮರಿಯವರು ಮನೆಗೆ ಬಂದರು. ಸೊ ದೇವರ ಅಲ್ಲಿರುವುದನ್ನ ಗಾಬ್ರಿಯೇಲ್ ದೂತರು ಕಂಡುಕೊಂಡ್ರು. ಅದಕ್ಕೆ ಹೇಳಿದ್ರು ಕರ್ತರು ನಿನ್ನೊಡನೆ ಇದ್ದಾರೆ, ದೇವರು ನಿನ್ನ ಜೊತೆಲಿ ಇದ್ದಾರೆ. ನಮ್ಮ ಜೊತೆಲಿ ಯಾರಿದ್ದಾರೆ? ನಿಮ್ಮ ಮನೇಲಿ ಯಾರಿದ್ದಾರೆ? ನಿಜವಾಗಿದ್ದಾರ? 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 ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೇನೆ ಇವ್ರನ್ನು. ಕರ್ತರು ನಿಮ್ಮೊಡನೆ ಇದ್ರೆ ನಿಮ್ಮನ್ನ ಗಂಡನ ಕಂಡ್ರೆ ನೀವು ಪಂಚಪ್ರಾಣ ಮಾಡ್ತೀರಿ. ನಿಮ್ ಗಂಡನ ಕಂಡ್ರೆ ಪಂಚಪ್ರಾಣ ಮಾಡ್ತೀರಿ. ನಿಮ್ ಹೆಂಡತಿ ಕಂಡ್ರೆ ಪಂಚಪ್ರಾಣ ಮಾಡ್ತೀರಿ. ನಿಮ್ಮ ಅತ್ತೆ ಕಂಡ್ರೆ ಪಂಚಪ್ರಾಣ ಮಾಡ್ತೀರಿ. ಮಾವನ್ ಕಂಡ್ರೆ ಪಂಚಪ್ರಾಣ ಮಾಡ್ತೀರಿ. ನಾದಿನಿ ಮೈದನ್ ಕಂಡ್ರೆ ಪಂಚಪ್ರಾಣ ಮಾಡ್ತೀರಿ. ಅಕ್ಕ ತಂಗಿಯರ್ ಕಂಡ್ರೆ ಪಂಚಪ್ರಾಣ ಮಾಡ್ತೀರಿ. ನಿಜವಾಗಿ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೇವಾ? ಇದೇ ಕರ್ತರು ನಮ್ಮೊಡನೆ ಇರೋದು. ವಾ, ಅತ್ತೆ ಬಂದ್ರು. ನಮ್ಮ ಅತ್ತೆನಾ? ನಮ್ಮ ನಾದ್ನಿನ? ನಮ್ಮ ಯಜಮಾನ್ರ? ಅಯ್ಯೋ ಅವ್ರ? ನಮ್ಮ ಮಮ್ಮಿನ? ಅಯ್ಯೋ ಡಾಡಾ ಮಮ್ಮಿನ? ಇದು ಡಾಡಾ, ಇದು ಡಾಡಾ ಮಗಳು, ಇದು ಡಾಡಾ ಮಗಳು. ಪ್ಲೀಸ್ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗೆ ಅದೇನ್ ಮಾಡ್ತದೆ? ಎಲ್ಲ ಡಾಡಾಗಿ ನ್ಯೂಸ್ ಕೊಟ್ಬಿಡ್ತದೆ ಪೂರ್ತಿಯಾಗಿ. ಬಂದದ್ದು, ಓದದ್ದು, ಆಗಿದ್ದು ಎಲ್ಲ ನ್ಯೂಸ್ ಕೊಟ್ಬಿಡ್ತದೆ. ಯಾಕಂದ್ರೆ ಡಾಡಾ ಮೇಲೆ ಅಷ್ಟೊಂದು ಪ್ರೀತಿ. ಅದೇನು ಮಾಡಕ್ಕಾಗೋದಿಲ್ಲ.
ಸೊ ಕರ್ತರು ನಿನ್ನೊಡನಿದ್ದಾರೆ ಅಂದ್ರೆ ದೇವರು ನನ್ನ ಜೊತೆಲಿದ್ದಾರೆ ಅಂದಾಗ ನಾನು ಎಲ್ಲರನ್ನ ಪ್ರೀತಿಸ್ಬೇಕು, ನನಗೆ ಎಲ್ಲರಲ್ಲೇ ಪ್ರೀತಿ ಇರಬೇಕು. ಆದರೆ ಇವತ್ತು ನಮ್ಮ ಜೊತೆ ಯಾರಿದ್ದಾರೆ? ದೇವರಿದ್ದಾರೆ. ಎಲ್ಲ ಪ್ರಿಯ, ದೇವರು ನಮ್ಮೊಡನಿದ್ದಾರೆ ಎಂಬುದಾದ್ರೆ ದೇವರ ಆತ್ಮನು ನಮ್ಮ ಜೊತೆ ಇರ್ತಾರೆ. ದೇವರು ನಮ್ಮೊಂದಿಗಿದ್ದಾರೆ ಅನ್ನೋದಾದ್ರೆ, ಕರ್ತರು ನಮ್ಮೊಡನಿದ್ದಾರೆ ಎಂಬುದಾದ್ರೆ ಪವಿತ್ರ ಆತ್ಮರು ನಮ್ಮೊಡನಿರ್ತಾರೆ. ಯಾವಾಗ ಪವಿತ್ರ ಆತ್ಮರು ನಮ್ಮೊಡನಿರುತ್ತಾರೋ ನಮ್ಮಲ್ಲಿ ಪ್ರೀತಿ, ದಯೆ, ಕ್ಷಮೆ, ಅನುಕಂಪ ಎಲ್ಲವೂ ನಮ್ಮಲ್ಲಿ ಉಂಟಾಗ್ತದೆ, ಎಲ್ಲವೂ ನಮ್ಮಲ್ಲಿ ಬರ್ತದೆ. ಸೊ ದೇವರು ನನ್ನೊಡನೆ ಇದ್ದಾರೆ ಎಂಬುದಾದರೆ, ಕರ್ತರು ನನ್ನೊಡನೆ ಇದ್ದಾರೆ ಎಂಬುದಾದರೆ ಪವಿತ್ರ ಆತ್ಮರು ನನ್ನೊಡನಿದ್ದಾರೆ ಎಂಬುದಾಗಿ ಅರ್ಥ. ಪವಿತ್ರ ಆತ್ಮರು ನಮ್ಮಲ್ಲಿರುವಾಗ ಏನಾಗ್ತದೆ? ಪವಿತ್ರ ಆತ್ಮರು ನಮ್ಮಲ್ಲಿ ಬರುವಾಗ ನಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವುದು. ದೇವರ ವಾಕ್ಯ ಹೇಳ್ತದೆ, ಯೋಹಾನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳ್ತದೆ, ಪವಿತ್ರಾತ್ಮ ನಿಮ್ಮಲ್ಲಿಗೆ ಬರುವಾಗ ಅವರು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ಕರೆದುಕೊಂಡು ಹೋಗುವರು, ಸತ್ಯದಲ್ಲಿ ಮಾತ್ರ ನಡೆಸುವರು. ಹಾಗೆ ದೇವರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ನಮ್ಮನ್ನ, ನಮ್ಮ ಕುಟುಂಬದಲ್ಲಿ ಶಾಂತಿಯಿಂದ, ಪ್ರೀತಿಯಿಂದ, ಅನ್ಯೋನ್ಯತೆಯಿಂದ, ಐಕ್ಯತೆಯಿಂದ, ದೈನ್ಯತೆಯಿಂದ, ದೀನತೆಯಿಂದ, ವಿಶ್ವಾಸದಿಂದ, ದೃಢತೆಯಿಂದ, ನಂಬಿಕೆಯಿಂದ, ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಹೃದಯದಿಂದ, ಕೆಟ್ಟದ್ದನ್ನು ಮಾಡದೆ, ಕೆಟ್ಟದ್ದನ್ನು ಆಲೋಚಿಸದೆ, ಕೆಟ್ಟದ್ದನ್ನು ಚಿಂತಿಸದೆ, ಪರಿಶುದ್ಧರಾಗಿ ದೇವರನ್ನು ಪ್ರೀತಿಸುತ್ತಾ, ಪರರನ್ನು ಪ್ರೀತಿಸುತ್ತಾ, ಪರರನ್ನು ಕ್ಷಮಿಸುತ್ತಾ, ಪರರಲ್ಲಿ ದೇವರನ್ನು ಕಾಣುತ್ತಾ, ಯಾರನ್ನು ದೂಷಿಸದೆ, ಯಾರನ್ನು ನಿಂದಿಸದೆ, ಯಾರನ್ನು ಶಪಿಸದೆ, ಯಾವುದೇ ವಿಧದಲ್ಲಿ ಯಾರ ಮನಸ್ಸಿಗೆ ಗಾಯವಾಗದಂತೆ ಜೀವಿಸುವಂತದ್ದೇ ಪವಿತ್ರಾತ್ಮರು ನಮ್ಮೊಡನೆ ಇರುವಂತಹ ಜೀವನ. ಅದೇ ಕರ್ತರು ನಮ್ಮೊಡನಿದ್ದಾರೆ ಎಂಬುದಕ್ಕೆ ಸಂಕೇತ. ಇದನ್ನು ನಾವು ಕಂಡುಕೊಳ್ಳಬೇಕು. ಸೊ ಇವತ್ತು ನನ್ನ ಜೊತೆ ಕರ್ತರು ನನ್ನೊಡನೆ ಇದ್ದಾರಾ? ಬ್ರದರ್ ರಿಚರ್ಡ್ ಇದ್ದಾರಾ? ತಿಳ್ಕೊಳ್ಬೇಕು. ನಿಮ್ಮ ಜೊತೆ ಕರ್ತರಿದ್ದಾರೆ ಅಂದ್ರೆ ನಿಮಗೆ ಕನ್ಫರ್ಮ್ ಆಗ್ತದೆ. ನೋವಸವ ನಿಮಗೆ ಕನ್ಫರ್ಮ್ ಆಗ್ತದೆ. ನಿಮ್ಮೊಂದಿಗೆ ಕರ್ತರಿದ್ದಾರೆ ಅಂದ್ರೆ ನಿಮಗೆ ಆಗ್ತದೆ. ಗ್ರೇಟರ್ ಮಥಿಯಾಸ್ ನಿಮಗೂ ಸಹ ಆಗ್ತದೆ. ಸುನೀತಾ ಕುಟಿನ ನಿಮಗೂ ಸಹ ಆಗ್ತದೆ. ಸೊ ಅನಿತಾ ಡಿಸೋಜ ನಿಮ್ಗೂ, ಅಂದ್ರೆ ಪ್ರತಿಯೊಬ್ಬರಿಗೂ ಸಹ, ಲಾರೆನ್ಸ್ ನಿಮ್ಮಲ್ಲಿ ದೇವರ ಕರ್ತರು ನಿಮ್ಮೊಡನೆ ಇದ್ದಾರೆ ಎಂಬುದಾದ್ರೆ ಖಂಡಿತವಾಗಿಯೂ ನಿಮಗೆ ಅನುಭವ ಆಗ್ತದೆ. ದೇವರು ನಮಗೆ ಅನುಭವ ಆಗಬೇಕು. ಸುಮ್ಮನೆ ನಾನು ಪ್ರಾರ್ಥಿಸಿದ್ರೆ ಪ್ರಯೋಜನ ಇಲ್ಲ. ಎಲೆಂಡಿಸಿಲ್ವಾ ಬರೀ ಪ್ರಾರ್ಥಿಸಿದ್ರೆ ಪ್ರಯೋಜನ ಇಲ್ಲ. ಸೊ ಈಗ ನಾವು ಪ್ರತಿಯೊಬ್ಬರು ಬರೀ ದೇವರ ವಾಕ್ಯವನ್ನು ಕೇಳಿದ್ರೆ ಮಾತ್ರ ಪ್ರಯೋಜನ ಇಲ್ಲ. ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ, ಯಾವುದನ್ನ ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಯಾವನಿಗಾದರೂ ಕೇಳುವುದಕ್ಕೆ ಕಿವಿ ಇದ್ದರೆ ಅವನು ಕೇಳಿಸಿಕೊಳ್ಳಲು. ಯಾವನಿಗಾದರೂ ಕೇಳಲು ಕಿವಿ ಇದ್ದರೆ ಅವನು ಕೇಳಿಸಿಕೊಳ್ಳಲು. ಪ್ರಾರ್ಥಿಸ್ತೇವೆ, ಕುಟುಂಬದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಎಷ್ಟು ಜನ ಕಿವಿಗೊಟ್ಟು ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೇವೆ? ಎಷ್ಟು ಜನ ಪ್ರಾರ್ಥನೆಗೆ ಕಿವಿ ಕೊಡ್ತಾ ಇದ್ದೇವೆ? ಕೆಲವರಿಗೆ ನೋಡಿ, ಪ್ರಾರ್ಥನೆಗೆ ಕೂತ್ಕೊಳ್ತೀವಿ ಅಷ್ಟೇನೆ, 5 ನಿಮಿಷ ತನಕ ಕೇಳ್ತದೆ ಪ್ರಾರ್ಥನೆ. 5 ನಿಮಿಷ ಆದ್ಮೇಲೆ ಪ್ರಾರ್ಥನೆ ಮುಗಿದ ಮೇಲೆ ಕಿವಿ ಕೇಳುದು, ಇಲ್ಲಂದ್ರೆ ಕಿವಿ ಅಲ್ಲಿ ತನಕ ಕಿವಿ ಕೇಳೋದಿಲ್ಲ. ಬಲಿಪೂಜೆಗೆ ಹೋಗ್ತೀವಿ, ಪೂಜೆ ಕೂತ್ಕೊಳ್ತೀವಿ, ಶರ್ಮ ಕೊಡ್ತಾರೆ, ಶರ್ಮ ಕೊಡುವಾಗ ಕಿವಿ ಮುಚ್ಚಿ ಹೋಗ್ತದೆ. ಅವಾಗ ಎಲ್ಲಿಯೋ ಹೋಗಿರ್ತದೆ ಮನಸ್ಸು, ಅಲ್ಲಣ್ಣ, ಎಲ್ಲೆಲ್ಲಿಯೋ ಚಿಂತೆ ಹೋಗಿರ್ತದೆ. ಕೊನೆಗೆ ಯಾವಾಗ ವಾಪಸ್ ಬರೋದು? ಶರ್ಮ ಮುಗಿದಾಗ ವಾಪಸ್ ಬರ್ತದೆ. ಸಕ್ನಂತ ಶುರು ಮಾಡ್ಬೇಕಾದ್ರೆ ವಾಪಸ್ ಮನಸ್ಸು ಬರ್ತದೆ. ತಿರ್ಗಾ ಪ್ರಾರ್ಥನೆ ಬಲಿಪೂಜೆ ಪ್ರಾರಂಭ ಆದಾಗ ತಿರ್ಗಾ ಮನಸ್ಸು ಹೋಗ್ಬಿಡ್ತದೆ. ಮತ್ತೆ ತಿರ್ಗಾ ಬರೋದು, ಹೋಗಿ ಬನ್ನಿ ಕ್ರಿಸ್ತರ ಶಾಂತಿ ನಿಮ್ಮಲ್ಲಿ ಇರಲಿ ಎಂಬುದಾಗಿ ಬಂದಾಗ ಜೀವನೇ ಬರ್ತದೆ. ಅವಾಗ ಬಲಿಪೂಜೆ ಪ್ರಾರಂಭವಾಗಿ ಅರ್ಧಕ್ಕೆ ಜೀವ ಸತ್ತೋಗ್ತೇವೆ. ಹೋಗಿ ಬನ್ನಿ ಕ್ರಿಸ್ತರ ಶಾಂತಿ ನಿಮ್ಮಲ್ಲಿ ಇರಲಿ ಅಂತ ಹೇಳಿದ ತಕ್ಷಣ ಅಯ್ಯೋ ಪೂಜೆ ಮುಗಿದಪ್ಪ ಅಂತ ಹೇಳಿ ಜೀವ ಬರ್ತದೆ. ಯಾಕಂದ್ರೆ ಮನೆಗೆ ಹೋಗ್ಬೇಕಾದ್ರೆ ಮಾಂಸ ಅಂಗಡಿಗೆ ಹೋಗ್ಬೇಕು, ಕೋಳಿ ಅಂಗಡಿಗೆ ಹೋಗ್ಬೇಕು, ಬೀಫ್ ಅಂಗಡಿಗೆ ಹೋಗ್ಬೇಕು, ಪೋರ್ಕ್ ಅಂಗಡಿಗೆ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕು. ಹೌದಲ್ಲ ಶರೀನಪ್ಪ? ಅವರೆಲ್ಲಿಯೋ ಹೋಗ್ಬಿಟ್ರು, ನೀವು ಸಹ ಇಲ್ಲೇ ಇಲ್ಲ, ಅವರು ಹೋದ್ರು, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಕೇಳ್ತಾ ಇದ್ದಾಗೆ ಹೋಗ್ಬಿಡ್ತಾರೆ ನೋಡಿ. ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದೇ ದೇವರ ಆತ್ಮದ ಜೊತೆ ಇರುವುದು, ಕರ್ತರು ನಿಮ್ಮೊಡನೆ ಇದ್ದಾರೆ ಎಂಬುದಾಗಿ. ಹೌದಲ್ಲ? ಕೊಂಕಣಿಯಲ್ಲಿ ಏನ್ ಹೇಳುದು? ಕರ್ತರು ನಿಮ್ಮೊಡನೆ ಇದ್ದಾರೆ ಅಂತ ಹೇಳಿಕೆ ಸೋಮಿ ತುಂಚೆ ಸಮಯಾಸ್. ಎಲ್ಲಿದ್ದಾರೆ? ಅಲ್ಲೇ ಮಲ್ಕೊಂಡಿರೋದು. ಈಗ ಅಲ್ಲಾಡ್ತಾ ಇದ್ರೆ ಸೊಮ್ಮೆ ಅಲ್ಲಿ ಇದ್ದಾರೆ ಅಂತ, ಅಲ್ಲಿಯೇ ಮುಗಿದೋಯ್ತು, ಅಲ್ಲಿಯೇ ಮಲಗಿ ಬಿಡೋದು ಅಷ್ಟೇನೆ, ಇಲ್ಲ ಎಲ್ಲಿಯೋ ಹೋಗಿ ಬಿಡೋದು ಅಷ್ಟೇನೆ. ನಾವಿರೋ ಜಾಗ ನಮಗೆ ಗೊತ್ತಾಗೋದಿಲ್ಲ. ಯಾಕೆ ಇದನ್ನ ಧ್ಯಾನಿಸ್ತಾ ಇದ್ದೇವೆ ಅಂದ್ರೆ, ನಾನು ಪ್ರಾರ್ಥನಾ ಸಮಯ, ದೇವರಿಗೆ ಕೊಡುವಂತಹ ಪ್ರಾರ್ಥನಾ ಸಮಯ, ಕುಟುಂಬದ ಸಮಯ ಪರಿಶುದ್ಧವಾದದ್ದು, ಅದು ಪವಿತ್ರವಾದದ್ದು. ಇವುಗಳನ್ನು ನಮ್ಮ ಜೀವನದಲ್ಲಿ ನಾವು ಗ್ರಹಿಸಬೇಕು, ನಮ್ಮ ಜೀವನದಲ್ಲಿ ಅನುಭವಿಸಬೇಕು. ಅದಕ್ಕಾಗಿ ಯೇಸುವಿನ ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲ್ಪಡುತ್ತದೆ. ನಿನ್ನಲ್ಲಿ ವಿಶ್ವಾಸವಿದೆಯಾ? ನಿನ್ನ ವಿಶ್ವಾಸ ಇನ್ನೂ ಹೆಚ್ಚಾಗ್ತದೆ.
ನಿನ್ನಲ್ಲಿ ನಂಬಿಕೆ ಇದೆಯಾ, ಇನ್ನೂ ನಿನ್ನ ನಂಬಿಕೆ ಹೆಚ್ಚಾಗ್ತದೆ. ನಿನ್ನಲ್ಲಿ ಕೊಡುವ ಮನಸ್ಸಿದೆಯಾ, ದೇವರು ಇನ್ನೂ ನಿನಗೆ ಹೆಚ್ಚಾಗಿ ಕೊಡ್ತಾರೆ. ನೀನು ದಾನ ಮಾಡ್ತೀಯ, ಹೆಚ್ಚಾಗಿ ಕೊಡ್ತಾರೆ. ನೀನು ಪರರ ಮೇಲೆ ದಯೆ ತೋರಿಸಿದ್ರೆ ದೇವರು ನಿನ್ನ ಮೇಲೆ ದಯೆ ತೋರಿಸ್ತಾರೆ. ನೀನು ಪರರ ಮೇಲೆ ಕರುಣೆ ತೋರಿಸಿದ್ರೆ ದೇವರು ನಿನ್ನ ಮೇಲೆ ಕರುಣೆ ತೋರಿಸ್ತಾರೆ. ಹೀಗೆ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ, ಪ್ರತಿಯೊಂದು ಒಳ್ಳೆಯತನದಲ್ಲಿ ದೇವರು ನಮ್ಮೊಂದಿಗೆ ಇದ್ದು ದೇವರು ನಮ್ಮನ್ನು ಮುನ್ನಡೆಸ್ತಾರೆ. ಅದು ಪ್ರಿಯ ಸಹೋದರನೇ ಸಹೋದರಿ, ಕಿವಿಯುಳ್ಳವನು ಕೇಳು. ಎಲ್ರಿಗೂ ಕೇಳಲಿಕ್ಕೆ ಆಗುದಿಲ್ಲ. ಈಗ ನೋಡಿ, ಇಲ್ಲಿ ಎಷ್ಟು ಜನ ಬಂದಿದ್ರು, ಪ್ರಾರಂಭ ಮಾಡುವಾಗ ಎಷ್ಟು ಜನ ಬಂದಿದ್ರು? 22 ಜನ ಇದ್ರು, ಹೌದಲ್ಲ? ಬಂದವ್ರಿಗೆ ಯಾರಾದ್ರೂ ನಿಲ್ಲಿಕ್ಕೆ ಆಯ್ತಾ? ಎಲ್ರಿಗೂ ನಿಲ್ಲಿಕ್ಕೆ ಆಯ್ತಾ? ಕೆಲಸ ಇದೆ ನೋಡ್ಬೇಕು ಅಂತ ಅವ್ರ ಸಮಯಕ್ಕೆ ಹೋಗಿ, ಅಂದ್ರೆ ದೇವರ ಕಿವಿಯನ್ನು ತೆರೀಬೇಕು. ದೇವರ ವಾಕ್ಯನ ಕೇಳಬೇಕಾದ್ರೆ ದೇವರು ಕಿವಿಯನ್ನ ತೆರೆದ ದೇವರ ವಾಕ್ಯನ ಕೇಳಲಿಕ್ಕೆ ಆಗುದಿಲ್ಲ. ಆದ್ರೆ ದೇವರ ಕಿವಿನ ತೆರೀಬೇಕು ಅಂದ್ರೆ ನಾನು ದೇವರಿಗೆ ಸಮಯನ ಕೊಡಬೇಕು. ನನಗೆ ಸಂಬಳ ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಿಮಗೆ ಸಂಬಳ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಎಲ್ಲಿ ಕೆಲಸ ಮಾಡ್ತೀರಿ? ನೀವು ಹಾಸ್ಪಿಟ್ಲಿಗೆ ನೀವು ಹೋಗ್ತೀರಿ, ಕೆಲಸ ಮಾಡಿದ್ರೆ ಸಂಬಳ ಕೊಡ್ತಾರ? ಸುಮ್ಮನೆ ಕೂತ್ಕೊಂಡ್ರೆ ಸಂಬಳ ಕೊಡ್ತಾರ? ಇಲ್ಲ ಹೋಗಿ ರೆಸ್ಟ್ ರೂಮ್ ಅಲ್ಲಿ ಮಲಗಿಬಿಟ್ರೆ ಕೊಡ್ತಾರ? ಸೊ ನಾನು ಕೊಡಬೇಕು, ನನ್ನ ಸಮಯನ ಕೊಡಬೇಕು ಸಂಪೂರ್ಣವಾಗಿ ದೇವರಿಗೆ. ಮಲಗಿಬಿಟ್ರೆ ಸಂಬಳ ಸಿಗ್ತದ? ಸಿಕ್ಕುದಿಲ್ಲ. ಯೋಚನೆ ಮಾಡಿದ್ರೆ ಸಂಬಳ ಸಿಗ್ತದ? ಸಿಕ್ಕುದಿಲ್ಲ. ನಾನು ಮಾಡುವ ಕೆಲಸದಲ್ಲಿ ಸಂಬಳ ಸಿಕ್ಕಬೇಕು ಅಂತೇಳಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನೋ ಹಾಗೆ ನಾನು ಪ್ರಾರ್ಥಿಸುವಾಗ ದೇವರು ನನಗೆ ಫಲವನ್ನು ಕೊಡ್ತಾರೆ. ದೇವರು ನನಗೆ ನಾನು ಪ್ರಾರ್ಥಿಸುವಾಗ ನನ್ನ ಅವಶ್ಯಕತೆಗಳನ್ನು ತೀರಿಸ್ತಾರೆ, ನನಗೆ ಬೇಕಾಗಿದ್ದನ್ನು ಕೊಡುತ್ತಾರೆ ಎಂಬಂತ ಅಚಲವಾದ ವಿಶ್ವಾಸ ನಮ್ಮಲ್ಲಿರಬೇಕು. ಈ ವಿಶ್ವಾಸದ ನಿಮಿತ್ತವಾಗಿ ನಾನು ದೇವರ ಸನ್ನಿಧಿಯಲ್ಲಿ ಹೋಗುವಾಗ ಮಾತ್ರವೇ ನಮಗೆ ಫಲ, ಇಲ್ಲದಿದ್ದರೆ ಖಂಡಿತವಾಗಿಯೂ ಫಲ ಇಲ್ಲ. ಅದಕ್ಕೆ ಎಷ್ಟು ಹೇಳ್ತಾರೆ, ನೀವು ಯಾವ ಅಳತೆಯಲ್ಲಿ ನೀವು ಕೊಡುತ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ಕೊಡಲಾಗುತ್ತದೆ ಎಂಬುದಾಗಿ ಮಾರ್ಕನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ 24ನೇ ವಾಕ್ಯದಲ್ಲಿ ಇದನ್ನು ಹೇಳ್ತಾರೆ. ನೀವು ಯಾವ ಅಳತೆಯಲ್ಲಿ ಕೊಡ್ತೀರೋ, ಸ್ವಲ್ಪ ಕೊಟ್ಟರೆ ನಿಮಗೆ ಸ್ವಲ್ಪ, ಹೆಚ್ಚು ಕೊಟ್ಟರೆ ನಿಮಗೆ ಹೆಚ್ಚು. ಒಳ್ಳೆಯ ಮನಸ್ಸಿಂದ ಕೊಟ್ಟರೆ ಎಲ್ಲವೂ ನಮಗೆ ಒಳ್ಳೆಯದಾಗಿ ಸಿಗ್ತದೆ. ಕೆಟ್ಟ ಮನಸ್ಸಿಂದ ಹೊರಗೆ ಕೊಟ್ಟರೆ ಯಾವುದು ನಮಗೆ ಒಳ್ಳೆಯದಾಗಿ ಸಿಗ್ತದೆ. ಸೊ ನಾವು ಯಾವ ಅಳತೆಯಲ್ಲಿ ಕೊಡ್ತೇವೋ ಅದೇ ಅಳತೆಯಲ್ಲಿ ದೇವರು ನಮಗೆ ಕೊಡ್ತಾರೆ. ಹೇಗೆ ಕೊಡ್ತಾರೆ ಅಂದ್ರೆ, ತುಂಬಿ ಕುಲುಕಿ ಅದುಮಿ ಮಡಿಲಿಗೆ ಚೆಲ್ಲುವಂತೆ ಕೊಡ್ತಾರೆ. ಅದರಿಂದ ದೇವರ ವಾಕ್ಯವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಬೇಕು. ನಾನು ದೇವರ ವಾಕ್ಯವನ್ನು ನನ್ನ ಸ್ವಂತವಾಗಿಸಿಕೊಳ್ಳುತ್ತೇನೆ ಎಂಬುದಾದರೆ ಆ ದೇವರ ವಾಕ್ಯದ ಫಲವನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಆ ದೇವರ ವಾಕ್ಯದ ಕೃಪೆಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಆ ದೇವರ ವಾಕ್ಯದ ಪ್ರೀತಿಯನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯ. ಆ ದೇವರ ವಾಕ್ಯದ ಅನುಗ್ರಹದಿಂದ ನಾವು ಜೀವಿಸಲಿಕ್ಕೆ ಸಾಧ್ಯ. ಅಂದ್ರೆ ನಾವು ನಮ್ಮನ್ನು ಕೊಡಬೇಕು, ನಮ್ಮ ಸಮಯವನ್ನು ಕೊಡಬೇಕು, ಹಾಗೂ ನಮ್ಮ ಕುಟುಂಬವನ್ನು ಕೊಡಬೇಕು, ಹಾಗೆ ನಮ್ಮ ದೇಹವನ್ನು ಕೊಡಬೇಕು ದೇವರ ಮುಂದೆ. ಈ ನಮ್ಮ ದೇಹಗಳು ಬಲಹೀನತೆಗೆ ಹೋಗದಂತೆ, ಈ ನಮ್ಮ ದೇಹಗಳು ಯಾವುದೇ ವಿಧವಾದ ಪ್ರಚೋದನೆಗೆ ಹೋಗದಂತೆ ನನ್ನ ದೇವರ ಮುಂದೆ ಈ ನನ್ನ ದೇಹವನ್ನು ಕೊಡಬೇಕು. ದೇಹವನ್ನು ಪರಿಶುದ್ಧವಾಗಿ ಕೊಡಬೇಕು, ನಿಷ್ಕಳಂಕವಾಗಿ ಕೊಡಬೇಕು, ದೇವರ ಆಲಯವನ್ನಾಗಿಸಿಕೊಳ್ಳಲು ಕೊಡಬೇಕು. ದೇವರು ನನ್ನಲ್ಲಿ ವಾಸ ಮಾಡುತ್ತಾರೆ, ದೇವರು ನನ್ನಲ್ಲಿ ಆಗಮಿಸುತ್ತಾರೆ. ಹೇಗೆ ಯೇಸು ಸ್ವಾಮಿ ಬರುತ್ತಾರೆ? ಬಲಿಪೂಜೆಗೆ ಹೋಗುವಾಗ ನಾನು ನನ್ನನ್ನು ಕೊಡುತ್ತೇನೆ. ಯಾಕೆ? ನನ್ನನ್ನು ಶುದ್ಧ ಮಾಡಿ ಕೊಡಬೇಕಾದ್ರೆ ಏನು ಸಂಭವಿಸುತ್ತದೆ ಅಲ್ಲಿ? ಯೇಸು ಸ್ವಾಮಿ ನನ್ನ ಹೃದಯಕ್ಕೆ ಬರ್ತಾರೆ. ಹೇಗೆ? ಶರೀರವಾಗಿ, ರಕ್ತವಾಗಿ ಯೇಸು ಸ್ವಾಮಿ ನಮಗೆ ಆಗಮಿಸ್ತಾರೆ. ಪೂಜ್ಯ ಶರೀರ ಮತ್ತು ರಕ್ತವಾಗಿ ಯೇಸು ಸ್ವಾಮಿ ನಮಗೆ ಆಗಮಿಸ್ತಾರೆ. ಹೀಗೆ ಯೇಸು ಸ್ವಾಮಿ ನನ್ನೊಳಗೆ ಬರಬೇಕು ಅಂದ್ರೆ ನನ್ನ ಸಮಯವನ್ನು ಕೊಡಬೇಕು, ನನ್ನ ಹೃದಯವನ್ನು ಕೊಡಬೇಕು, ನನ್ನ ದೇಹವನ್ನು ಕೊಡಬೇಕು. ನನ್ನಲ್ಲಿರುವುದು ಇದೇನೆ, ಬೇರೆ ಏನಿಲ್ಲ. ಮಿಕ್ಕಿದೆಲ್ಲ ದೇವರಿಂದ ನಮಗೆ ಸಿಕ್ಕುವಂಥದ್ದು. ಹಣವಾಗಲಿ ದೇವರಿಂದ ಸಿಕ್ಕುವಂತ ಕೊಡುಗೆ, ಜ್ಞಾನ ದೇವರಿಂದ ಸಿಕ್ಕುವಂತ ಕೊಡುಗೆ, ಮನೆ ದೇವರಿಂದ ಸಿಕ್ಕುವಂತ ಕೊಡುಗೆ, ಕೆಲಸ ದೇವರಿಂದ ಸಿಕ್ಕುವಂತ ಕೊಡುಗೆ, ಸೌಂದರ್ಯ ದೇವರಿಂದ ಸಿಕ್ಕುವಂತ ಕೊಡುಗೆ, ಅಥವಾ ಯಾವುದೇ ಆಸ್ತಿ ಅಂತಸ್ತು ದೇವರಿಂದ ಸಿಕ್ಕುವಂತ ಕೊಡುಗೆ. ಹೀಗೆ ಎಲ್ಲವನ್ನ ದೇವರಿಂದ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಹೊರತು ನಮ್ಮಿಂದ ನಾವು ಯಾವುದನ್ನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ದೇವರು ದಯಪಾಲಿಸದ ಹೊರತು ಮಾನವನಿಗೆ ಏನು ತಪ್ಪು. ದೇವರು ಕೊಡದೆ ಹೋದರೆ ನಮಗೇನನ್ನು ಪಡೆದುಕೊಳ್ಳಲಿಕ್ಕೆ ಆಗುವುದಿಲ್ಲ. ದೇವರನ್ನ ನಾವು ಕಾದುಕೊಂಡು ದೇವರನ್ನ ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುತ್ತಾ, ದೇವರ ಸಕಲವು ನೀನೇ, ಸಕಲವು ನಿನ್ನದೇ ಎಂಬುದಾಗಿ ದೇವರಿಗೆ ನನ್ನನ್ನು ಕೊಡದೆ ಹೋದರೆ, ನನ್ನ ಹೃದಯವನ್ನು ಕೊಡದೆ ಹೋದರೆ, ನನ್ನ ಮನಸ್ಸನ್ನು ಕೊಡದೆ ಹೋದರೆ, ನನ್ನ ಚಿಂತೆಯನ್ನು ಕೊಡದೆ ಹೋದರೆ, ನನ್ನಲ್ಲಿ ಇರುವುದೆಲ್ಲವನ್ನು ದೇವರಿಗೆ ಕೊಡದೆ ಹೋದರೆ ನಾನು ದೇವರನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ದೇವರ ಪ್ರೀತಿಯನ್ನು ಸವಿಯಲಿಕ್ಕೆ ನಾನು ಸಾಧ್ಯವಿಲ್ಲ. ಇವತ್ತು ಕುಟುಂಬದಲ್ಲಿ ಒಂದು ಗಂಡ ತನ್ನ ಹೆಂಡತಿಗೆ ಪ್ರೀತಿಯನ್ನು ಕೊಡಬೇಕು, ತನ್ನ ಹೆಂಡತಿ ತನ್ನ ಗಂಡನಿಗೆ ಪ್ರೀತಿಯನ್ನು ಕೊಡಬೇಕು, ಹೆತ್ತವರು ಮಕ್ಕಳಿಗೆ ಪ್ರೀತಿಯನ್ನು ಕೊಡಬೇಕು, ಅತ್ತೆ ಸೊಸೆ
ಅತ್ತೆ ಸೊಸೆಗೆ ಮಾವನಿಗೆ ಪ್ರೀತಿಯನ್ನು ಕೊಡಬೇಕು, ಅತ್ತೆ ಮಾವ ಸೊಸೆಗೆ ಪ್ರೀತಿಯನ್ನು ಕೊಡಬೇಕು, ನಾದಿನಿ ಮೈದುನಂದಿರು ಒಬ್ಬರಿಗೊಬ್ಬರು ಪರಸ್ಪರ ಪ್ರೀತಿಯನ್ನು ಕೊಡಬೇಕು. ಹೀಗೆ ಕುಟುಂಬದಲ್ಲಿ ಪ್ರತಿಯೊಬ್ಬರು ಕೊಡಬೇಕು, ಪ್ರೀತಿಯನ್ನು ಕೊಡಬೇಕು, ಹಾಗೆ ಶಾಂತಿಯನ್ನು ಕೊಡಬೇಕು. ಒಂದು ಪ್ರೀತಿಯನ್ನು ಕೊಡಬೇಕು, ಒಂದು ಶಾಂತಿಯನ್ನು ಕೊಡಬೇಕು, ಒಂದು ಕ್ಷಮೆಯನ್ನು ಕೊಡಬೇಕು. ಈ ಮೂರು ನಾವು ಕೊಡ್ತಾ ಇದ್ದೇವೆ. ಪ್ರೀತಿಯಲ್ಲೂ ಕಲಬೆರಕೆ, ಕ್ಷಮೆಯಲ್ಲೂ ಕಲಬೆರಕೆ, ಶಾಂತಿಯಲ್ಲೂ ಕಲಬೆರಕೆ. ಹೌದಲ್ಲ? ನಿಜವಾದ ಪ್ರೀತಿ ಕೊಡ್ತಾ ಇದೀವ, ಅಲ್ಲಿ ಕಲಬೆರಕೆ ಇದೆ. ಇಲ್ಲಿ ಮಾಡಿದ್ರೆ ಕೊಡ್ತಾರೆ, ಡ್ಯಾಡಿ ಹತ್ರ ಸ್ವಲ್ಪ ಹೋಗು, ಮಮ್ಮಿ ಹತ್ರ ಸ್ವಲ್ಪ ಹೋಗು ಅಂತ ಇಲ್ಲಿ ಕೊಡಬೇಕಾದ್ರೆ ಅಲ್ಲಿ ಕಲಬೆರಕೆ. ಮಕ್ಕಳನ್ನ ಕಳಿಸ್ಬೇಕಾದ್ರೆ ಕಲಬೆರಕೆ. ಹಾಗೆ ನಮ್ಗೆ ಏನಾದ್ರೂ ಸಿಕ್ಬೇಕು, ಒಂದು ಒಳ್ಳೆ ಸೀರೆ ಬೇಕು, ಗಂಡ ಹತ್ರ ಅದನ್ನ ತೆಗೆಸ್ಕೋಬೇಕು, ಏನೋ ಒಂದು ಬೇಕು, ಚೆನ್ನಾಗಿರೋದು ಬೇಕು. ಏನೋ ಒಂದು ನೋಡು, ಶರೀರ ಬರ್ಬೇಕಾದ್ರೆ ದೊಡ್ಡ ಶೋರೂಮ್ ಅಲ್ಲಿ ಏನೋ ನೋಡ್ಬಿಟ್ಟಿರ್ತಾಳೆ, ಮನಸ್ಸಲ್ಲಿ ಆಸೆ ಇದೆ, ತೆಗೆಸ್ಬೇಕಾದ್ರೆ ತುಂಬಾ ಆಸೆ ಇದೆ. ಏನ್ ಮಾಡೋದು? ಏನ್ ಮಾಡ್ತಾಳೆ? ಗಂಡನ ಹತ್ರ ಹೋಗ್ತಾಳೆ, ಪ್ರೀತಿಯಿಂದ ಹೋಗೋದ್ರಿಂದ ಕಾಣ್ತದೆ. ಆದ್ರೆ ನಾನು ಹೇಳ್ತೇನೆ, ಹೋಗಿ ಹೇಳ್ತಾರೆ, ರೀ ಹೆಣ್ಣು ಮಕ್ಕಳು ಇವೆಲ್ಲ ಕೇಳೋದಾಗಿಲ್ಲ. ತುಂಬಾ ಜನ ನೀವು ಹೆಣ್ಮಕ್ಳು ದೇವರ ವಾಕ್ಯನ ಕೇಳ್ತಾ ಇದೆ. ಸೊ ಫಸ್ಟ್ ಹೋಗಿ ಏನಾದ್ರು ಬೇಕು ಅಂದ್ರೆ ಏನ್ ಮಾಡ್ತೀವಿ? ಚೆನ್ನಾಗಿ ಗಂಡನಿಗೆ ಒಳ್ಳೆ ಒಂದು ಟೀ ಕೊಟ್ಟು, ಒಂದು ತಿಂಡಿ ಕೊಟ್ಟು, ಏನ್ರಿ ಯಾಕೆ ಒಂಥರ ಡಲ್ ಆಗಿದ್ದೀರಿ, ಏನು ಹುಷಾರಿಲ್ವಾ, ಏನಾಯ್ತು, ಕುತ್ಕೊಳ್ಳಿ, ಕಾಫಿ ಕೊಡ್ಲಾ, ಟೀ ಕೊಡ್ಲಾ, ಶುರು ಆಗ್ತದೆ. ಶುರುವಾಗಿ ಅಲ್ಲಿ ಗಂಡನಿಗೆ ಅವಾಗಲೂ ಶುರು ಆಗ್ಬಿಡ್ತದೆ, ಆಹಾ ಏನೋ ಸಮಥಿಂಗ್ ಇದೆ, ಏನೋ ಸಮಥಿಂಗ್ ಸ್ಪೆಷಲ್ ಇದೆ ಅಂತೇಳಿ ಗೊತ್ತಾಗ್ತದೆ. ಹೌದಲ್ಲ? ಸೊ ಏನಾಗ್ತದೆ, ಅಲ್ಲಿ ಕೇಳಿಗೆ ಶುರು ಮಾಡ್ತದೆ, ರೀ ಏನಿಲ್ಲ, ನಾನು ಬರ್ತಾ ಇದ್ದೆ, ಅದೊಂದು ಏನೋ ನೋಡಿದೆ. ಸೊ ಮನೇಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು, ಇಲ್ಲ ಹಬ್ಬ ಮುಂದೆ ಕ್ರಿಸ್ಮಸ್ ಇರ್ಬೋದು, ಅಥವಾ ಮುಂದೆ ಈಸ್ಟರ್ ಇರ್ಬೋದು, ಏನೇ ಇರ್ಬೋದು. ಸೊ ಯಾವ್ದನ್ನ ನಮ್ಮ ಮನಸ್ಸಿಗೆ ಸೆಳೆಯೋದಾದ್ರೆ ನಾವು ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಪ್ರೀತಿಯಿಂದ ಕೇಳ್ತೇವೆ. ಆದ್ರೆ ಕೆಲವು ಸರಿ ಆ ಪ್ರೀತಿಯಲ್ಲಿ ಏನ್ ಮಾಡ್ತೇವೆ? ಕಲಬೆರಕೆ ಮಾಡ್ತೇವೆ, ಸ್ವಾರ್ಥ. ಅಂದ್ರೆ ಕಲಬೆರಕೆ ಅಂದ್ರೆ ನಾನು ಏನ್ ಹೇಳ್ತೇನೆ ಅಂದ್ರೆ ಸ್ವಾರ್ಥ. ಒಂದನ್ನ ನಾನು ತೆಗೆದುಕೊಳ್ಳಬೇಕಾದ್ರೆ, ಒಂದನ್ನ ನಾನು ಕೊಂಡುಕೊಳ್ಳಬೇಕಾದ್ರೆ, ಒಂದು ಕೆಲಸವನ್ನು ಪಡ್ಕೊಳ್ಬೇಕಾದ್ರೆ, ಒಂದು ವೀಸಾ ಏನೇ ಒಂದು ತೆಗೆದುಕೊಳ್ಳಬೇಕಾದ್ರೆ ನಾವು ನಮ್ಮ ಪ್ರೀತಿಯನ್ನು ಕಲಬೆರಕೆ ಅಂದ್ರೆ ಶೋಯಿಂಗ್ ಲವ್, ತೋರ್ಪಡಿಸುವಂತ ಪ್ರೀತಿ, ನಾಟಕೀಯ ಪ್ರೀತಿನ ನಾವು ತೋರಿಸ್ತೇವೆ. ಕೆಲಸ ಅತ್ತನೇ ಕಂಡ್ರೆ ಆಗೋದೇ ಇಲ್ಲ. ಆದ್ರೂ ಚೆನ್ನಾಗಿದ್ದೀರಾ, ಕಾಫಿ ಕೊಡ್ಬೇಕು, ಅಯ್ಯೋ ಕಾಫಿ ಕೊಡ್ಬೇಕಲ್ಲಪ್ಪ, ಕಾಫಿ ಬೇಕಾ ಅಲ್ಲ. ಒಬ್ರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಗಂಡನ್ ಕೇಳೋಕ್ಕೂ ಕಷ್ಟ, ಹೆಂಡತಿ ಕೇಳೋಕ್ಕೂ ಕಷ್ಟ, ತುಂಬಾ ಕಷ್ಟ. ಸೊ ಅಲ್ಲಿ ಬೇಕು, ಕೊಡ್ಬೇಕಾ, ಸ್ನಾನ ಮಾಡ್ತೀರೇನ್ರಿ, ಟೀ ಬೇಕಾ, ಅದೇನ್ ಬೇಕಾ, ಮಾಡ್ಬಿಟ್ಟು ತಂದು ಕೊಡ್ಬೋದಲ್ಲ. ಊಟ ಕೊಡ್ಲಾ, ಯಾಕೆ ಊಟ ಕೊಡ್ಬೋದಲ್ಲ ತಂದು. ಸೊ ಇದು ಹೇಳುದು, ನಾವು ಕಲಬೆರಕೆ ಮಾಡ್ತೇವೆ ಪ್ರೀತಿನ ಸ್ವಾರ್ಥವಾಗಿ. ಅಂದ್ರೆ ನಾವು ಪ್ರತಿಯೊಬ್ಬ ಪ್ರೀತಿಯ, ಒಂದು ಮಗು ತನ್ನ ತಂದೆ ತಾಯಿನ ಪ್ರೀತಿಸಬೇಕಾದ್ರೆ ಸ್ವಾರ್ಥನ ನೋಡ್ತೀವಿ. ಇಲ್ಲಿ ದೊಡ್ಡದಾಗಿರುವಂತ ಮಕ್ಕಳು, ಚಿಕ್ಕ ಮಕ್ಕಳಲ್ಲ. ಹೀಗೆ ಪ್ರತಿಯೊಬ್ಬರು, ಒಂದು ಗಂಡ ತನ್ನ ಹೆಂಡತಿಯಲ್ಲಿ ಇರಬೇಕಾದ್ರೂ ಸಹ ಗಂಡ ಅಲ್ಲಿ ಸಹ ಕಲಬೆರಕೆ ಮಾಡ್ತಾನೆ, ಅಂದ್ರೆ ಸ್ವಾರ್ಥ. ಹೆಂಡತಿ ಸ್ವಾರ್ಥ. ಈಗ ಪ್ರತಿಯೊಂದು ತಂದೆ ತಾಯಿನೂ ಸಹ ಸರಿ ಸ್ವಾರ್ಥ ಆಗ್ತೇನೆ. ಈಗ ನಾನು ಶುಭ ಸಂದೇಶ ಸಾರ್ತಾ ಇದ್ದೇನೆ, ನಾನು ಸಹ ಸ್ವಾರ್ಥ ಆಗ್ತೇನೆ. ಇಲ್ಲಾಂದ್ರೆ ನಾನು ದೊಡ್ಡ ಬಾಪಿ ಆಗ್ಬಿಡ್ತೇನೆ. ಸೊ ನಾವೇನ್ ಮಾಡ್ತೇವೆ, ಏನ್ ಮಾಡ್ತೀವಿ, ಏನೋ ಒಂದು ಚಾನ್ಸ್ ಬೇಕು, ಒಂದು ಶುಭ ಸಂದೇಶ ಸಾರಬೇಕು, ಒಂದ್ ಕಡೆ ಆಗ್ಬೋದಾ, ಅಲ್ಲಿ ಏನಾದ್ರು ಒಂದು 4-5 ಮಾತುಗಳನ್ನ ಹೇಳ್ತದೆ, ಹೀಗೆ ಮಾಡಿದ್ರೆ ಆಗ್ತದೆ, ಹಾಗೆ ಮಾಡಿದ್ರೆ ಆಗ್ತದೆ. ಸೊ ನಮ್ಮ ಮನಸ್ಸಲ್ಲಿ ಗ್ಯಾದರಿಂಗ್ ಮಾಡಬೇಕು, ಜನರನ್ನ ಸೇರಿಸಬೇಕು. ಸೊ ಅದು ಒಂದು ಸ್ವಾರ್ಥನೆ. ಸೇವೆ ಅನ್ನೋದಿದ್ರು ಸಹ ಅಲ್ಲಿ ನಾವು ಮುಗುಳ್ನಾಗಿಯ ಮಾತುಗಳನ್ನ ಆಡ್ತೇವೆ, ಮನಸ್ಸು ಗೆಲ್ಲುವಂತ ಮಾತುಗಳನ್ನ ಆಡ್ತೇವೆ. ಸೊ ಹೀಗೆ ಸ್ವಾರ್ಥ. ಹಾಗೆ ಪ್ರೀತಿಯಲ್ಲಿ ಕಲಬೆರಕೆ, ಕ್ಷಮೆಯಲ್ಲಿ ಕಲಬೆರಕೆ. ಏನೋ ಆಗೋಯ್ತಮ್ಮ, ಕ್ಷಮಿಸ್ಬಿಡಪ್ಪ ಅಂತ ಹೇಳಿದ್ರೆ, ಆಯ್ತು ಮುಗೀತು, ಅದಕ್ಕೆ ಕ್ಷಮಿಸೋದು. ಆದ್ರೆ ಒಳಗಡೆ ಮನಸ್ಸಿನಲ್ಲಿ ಹಾಗೆತನ ಹೋಗೋದೇ ಇಲ್ಲ, ಅದೇ ಕಲಬೆರಕೆ. ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಕ್ಷಮಿಸಿದ್ದೇವೆ ಅಂತ ಹೇಳ್ತೇವೆ, ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂದ್ರೆ ಇನ್ನು ನಾವು ಕ್ಷಮೆ ಕೊಟ್ಟಿಲ್ಲ. ಹಾಗೆ ಪ್ರೀತಿಯಲ್ಲಿ ಕಲಬೆರಕೆ, ಕ್ಷಮೆಯಲ್ಲೂ ಕಲಬೆರಕೆ, ಶಾಂತಿಯಲ್ಲೂ ಕಲಬೆರಕೆ. ಅಲ್ಲಿ ಸಹ ನಾವು ಮೋಸ ಮಾಡಿ. ಈಗ ನೀವು ನಾದಿನಿರಿದ್ದೀರಿ, ನೀವು ಎಷ್ಟು ಸಂತೋಷವಾಗಿದ್ದೀರಿ, ಎಷ್ಟು ದಿನ ಸಂತೋಷವಾಗಿರ್ತೀರಿ, ಎಷ್ಟು ದಿನ ಕಚ್ಚಾಡ್ಕೊಳ್ತೀರಿ, ಎಷ್ಟು ದಿನ ಮಾತಾಡದೇ ಇರ್ತೀರಿ. ನೀವು ನಿಮ್ ನಾದಿನಿಯೊಟ್ಟಿಗೆ ಎಷ್ಟು ದಿನ ನೀವು ಇಷ್ಟ ಬಂದಾಗ ಮ್ಯಾಗ್ ಹೇಳ್ತಾರೆ, ಅಂಟ್ಕೊಂಡ್ಬಿಡ್ತೀರಿ, ಕಷ್ಟ ಬಂದಾಗ ಬಿಟ್ಬಿಡ್ತೀರಿ. ಇವತ್ತು ಮನೇಲಿ ಒಂದು ಚಿಕ್ಕ ಮಕ್ಕಳ ಸಮಸ್ಯೆ ಬಂದ್ರೆ ಸಾಕು, ನಾದಿನಿ ಜಗಳ ಬಂದ್ಬಿಡ್ತೀವಿ. ಅಥವಾ ಒಂದು ಹಣಕಾಸಿನದ್ದು ಬಂದ್ರೆ ಸಾಕು, ನಾದಿನಲ್ಲಿ ಕಚ್ಚಾಟ ಬಂದ್ಬಿಡ್ತೀವಿ. ಒಂದು ಬಟ್ಟೆ ಒಗೆದಲ್ಲಿ ಸಾಕು, ಕಚ್ಚಾಟ ಬಂದ್ಬಿಡ್ತೀವಿ. ಒಂದು ದುಡ್ಡು ಖರ್ಚು ಮಾಡೋದ್ರಲ್ಲಿ ಸಾಕು, ಕಚ್ಚಾಟ ಬಂದ್ಬಿಡ್ತೀವಿ. ಹೀಗೆ ಪ್ರತಿಯೊಂದರಲ್ಲೂ ಏನು ಸಂಭವಿಸ್ತದೆ, ನಮಗೆ ಹೋರಾಟಗಳು ಬರ್ತದೆ. ಅಂದ್ರೆ ನಾವು ಸಮಾಧಾನವಾಗಿದ್ದೀವಿ, ಚೆನ್ನಾಗಿದ್ದೀವಿ, ಶಾಂತಿ ಇದ್ರೆ ಚೆನ್ನಾಗಿರುವಂಥದ್ದು. ನಾವು ಶಾಂತಿ ಇದ್ರೆ ಚೆನ್ನಾಗಿರೋದು. ಅಂದ್ರೆ ಶಾಂತಿ ಇಲ್ಲ,
ನಾವು ಮೇಲೆ ನಗಾಡ್ತಾ ಇರ್ತೀವಿ ಹೊರತು ಹೃದಯದಲ್ಲಿ ನಮಗೆ ಸಮಾಧಾನ ಇರುವುದಿಲ್ಲ, ಹೃದಯದಲ್ಲಿ ನಮಗೆ ಆನಂದ ಇರುವುದಿಲ್ಲ. ಇದರಿಂದ ನಾವು ನಮ್ಮ ಪ್ರೀತಿಯನ್ನು ಕೊಡಬೇಕಾದ್ರೆ ನಿಷ್ಕಳಂಕವಾದ ಪ್ರೀತಿಯನ್ನು ಕೊಡಬೇಕು, ನಿಜವಾದ ಕ್ಷಮೆಯನ್ನು ಕೊಡಬೇಕು, ನಿಜವಾದ ಶಾಂತಿಯನ್ನು ಕೊಡಬೇಕು. ಆಗ ಮಾತ್ರವೇ ನಾನು ದೇವರಿಗೆ ಸಮರ್ಪಿಸುವಂತಹ ಕೊಡುಗೆ ಸೀಮಿತವಾಗಿರ್ತದೆ. ಆಗ ಇನ್ನೂ ದೇವರು ನಮ್ಮನ್ನು ಒಬ್ಬರನ್ನೊಬ್ಬರು ಹೆಚ್ಚಾಗಿ ಪ್ರೀತಿಸಲು ದೇವರ ಪ್ರೇರಣೆಯನ್ನು ಕೊಡ್ತಾರೆ. ನಾವು ಇನ್ನೊಬ್ಬರನ್ನ ಯಾವಾಗ ಹೆಚ್ಚಾಗಿ ಮನಪೂರ್ವಕವಾಗಿ ಪ್ರೀತಿಸ್ತೇವೋ ಆ ವ್ಯಕ್ತಿಗಳು ನಮ್ಮನ್ನ ಇನ್ನೂ ಹೆಚ್ಚಾಗಿ ಪ್ರೀತಿಸುವಂತೆ ಮಾಡ್ತಾರೆ. ನೋಡಿ, ಕೆಲವರಿಗೆ ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು, ಜೀವನೇ ಕೊಟ್ಟುಬಿಡ್ತಾರೆ. ಹೇಳ್ತಾರೆ, ನಾನು ನಿಮಗೋಸ್ಕರ ಜೀವ ಕೊಟ್ಬಿಡ್ತೇನೆ ಅಂತ ಹೇಳ್ತಾರೆ. ನಿಜವಾದ ಪ್ರೀತಿ ಸಿಗ್ಬೇಕಾದ್ರೆ ಆ ನಿಜವಾದ ಪ್ರೀತಿ ಏನನ್ನ ಬೇಕಾದ್ರೂ ಕೊಡ್ತಾರೆ. ನಿಜವಾದ ಪ್ರೀತಿ ಒಬ್ಬ ಮನುಷ್ಯನಿಗೆ ನಾವು ಕೊಡಬೇಕಾದ್ರೆ ಒಂದು ಕಡೆ ನಾವು 10% ಪ್ರೀತಿ ಕೊಟ್ರೆ ಅದು ನಾವು ಕೊಡುವಂತ ಪ್ರೀತಿ ನಿಷ್ಕಳಂಕವಾಗಿದ್ರೆ ಅದು 100 ಪಟ್ಟು ನಮಗೆ ಸಿಗ್ತದೆ ಪ್ರೀತಿ. ಒಂದು ಕಷ್ಟದಲ್ಲಿರುವಾಗ ನಾವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಮಗೆ ಅದು 10 ಪಟ್ಟು ನಮಗೆ ಸಹಾಯ ಸಿಗ್ತದೆ. ಹೀಗೆ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಯಾವ ಅಳತೆಯಲ್ಲಿ ಅಳೆದು ಕೊಡುತ್ತೀರೋ ಅದೇ ಅಳತೆಯಲ್ಲಿ ನಿಮಗೆ ಅಳೆದು ಕೊಡಲಾಗ್ತದೆ. ನಾನು ಯಾವ ಅಳತೆಯಲ್ಲಿ ಕೊಡ್ತೇನೋ, ಒಬ್ಬ ಭಿಕ್ಷುಕನಿಗೆ ನಾನು 1 ರೂಪಾಯಿ ಕೊಟ್ರೆ ಆ 1 ರೂಪಾಯಿ ನನಗೆ ಸಿಗ್ತದೆ, 10 ಪಟ್ಟು ಸಿಗ್ತದೆ. 10 ರೂಪಾಯಿ ಕೊಟ್ಟರೆ 10 ಪಟ್ಟು ಸಿಗ್ತದೆ, 100 ರೂಪಾಯಿ ಕೊಟ್ಟರೆ ಅದು 100 ಪಟ್ಟು ಸಿಗ್ತದೆ. ಹೀಗೆ ನಾನು ಯಾವ ವಿಧದಲ್ಲಿ ಒಬ್ಬ ದಯೆತೋರ್ ಭಿಕ್ಷುಕನಿಗೂ, ದಾರಿದ್ರ್ಯನಿಗೂ, ರೋಗಿಗೂ, ನೊಂದವರಿಗೂ ನಾನು ಯಾವ ವಿಧದಲ್ಲಿ ನಾನು ನನ್ನ ಕೈಯಲ್ಲಿರುವುದನ್ನು ನಾನು ಕೊಡ್ತೇನೋ, ಯಾವ ವಿಧದಲ್ಲಿ ಕೊಡ್ತೇನೋ ದೇವರು ಅಷ್ಟನ್ನ ನನ್ನ ಜೀವನದಲ್ಲಿ ಇನ್ನೂ ಹೆಚ್ಚಾಗಿ ತುಂಬಿಸಿ ಕುಲುಕಿ ಅದನ್ನು ಕೊಡ್ತಾರೆ. ಯಾಕಂದ್ರೆ ಅದು ದೇವರ ಕೃಪೆ. ಅದರಿಂದ ಪ್ರಿಯರೇ, ಈ ಒಂದು ಸಂಜೆಯ ವೇಳೆ, ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯನ ನಾವು ಕೇಳ್ತಾ ಇದ್ದೇವೆ. ನಾನು ಯೋಚಿಸಬೇಕು, ನಾನು ಏನನ್ನ ಕೊಡ್ತಾ ಇದ್ದೇನೆ, ನನಗೆ ಕೇಳಲಿಕ್ಕೆ ಕಿವಿ ಉಂಟಾ? ಯೇಸು ಸ್ವಾಮಿ ಹೇಳಿದ್ರು, ಯಾವನಿಗಾದ್ರೂ ಕೇಳೋದಕ್ಕೆ ಕಿವಿಗಳಿದ್ದರೆ ಅವನನ್ನು ಕೇಳಲಿ. ನಮಗೆ ಕಿವಿ ಇದ್ದು ನಾವು ಕೇಳ್ತಾ ಇದ್ದೇವಾ? ಅಥವಾ ಇರುವವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗ್ತದೆ. ನನ್ನಲ್ಲಿ ಏನಿದೆ ಕೊಡ್ಲಿಕ್ಕೆ? ನಾನು ಏನ್ ಕೊಡ್ತಾ ಇದ್ದೀನಿ? ನನ್ನ ಹೃದಯವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ನನ್ನ ಮನಸ್ಸನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ನನ್ನ ಚಿಂತನೆಯನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ನನ್ನ ಹಣವನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ಅಥವಾ ಪ್ರೀತಿಯನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ಕ್ಷಮೆಯನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ಶಾಂತಿಯನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ನಾನು ಯಾವುದನ್ನ ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನೆ? ನನ್ನ ದೇಹವನ್ನು ಕೊಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೇನಾ? ಯಾವ ವಿಧದಲ್ಲಿ ನನ್ನ ದೇಹವನ್ನು ಕೊಡ್ತಾ ಇದ್ದೇನೆ? ನನ್ನ ಪ್ರಾರ್ಥನೆಯನ್ನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ನನ್ನ ಕುಟುಂಬವನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ನನ್ನ ಬಲಹೀನತೆಯನ್ನು ನಾನು ಕೊಡ್ಲಿಕ್ಕೆ ಸಿದ್ಧನಾಗಿದ್ದೇನಾ? ಯಾವುದನ್ನ ಯಾವ ವಿಧದಲ್ಲಿ ಎಷ್ಟು ಮಟ್ಟದಲ್ಲಿ ನಾನು ದೇವರಿಗೆ ಕೊಡ್ತಾ ಇದ್ದೇನೆ? ಅಥವಾ ದೇವರ ಮುಂದೆ ಬರೀ ಸ್ವಲ್ಪ ಕೊಡ್ತಾ ಇದ್ದೇನಾ? ಅಥವಾ ನನ್ನ ಸಮಯವನ್ನು ಹೆಚ್ಚಾಗಿ ಕೊಡ್ತಾ ಇದ್ದೀನಾ? ಇದನ್ನೆಲ್ಲ ನಾವು ಯೋಚಿಸಬೇಕು. ಇದನ್ನೆಲ್ಲವನ್ನ ಯೋಚಿಸಿ ನಾವು ಧ್ಯಾನಿಸುವಾಗ ಖಂಡಿತವಾಗಿಯೂ ನಾವು ಯಾವುದೆಲ್ಲ ಒಳ್ಳೆಯತನದಲ್ಲಿ ನಾವು ಕೊಡ್ತೇವೋ, ಯಾವುದೆಲ್ಲ ಒಳ್ಳೆಯತನದಲ್ಲಿ ನಾವು ಮಾಡ್ತೇವೋ ಅದಕ್ಕೆ ದೇವರು ದುಪ್ಪಟವಾಗಿ ನಮಗೆ ತುಂಬಿ ಕುಲುಕಿ ಅದುಮಿ ತಮ್ಮ ಆಶೀರ್ವಾದವನ್ನು ನಮ್ಮ ಮೇಲೆ ಸುರಿಸುವರು, ನಮ್ಮ ಕುಟುಂಬದ ಮೇಲೆ ಸುರಿಸುವರು. Praise the Lord. 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 Hallelujah. 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 ದೇವರು ತುಂಬಿ ಕುಲುಕಿ ಕೊಡುವಂತದ್ದು ನಾವು ತಿಳಿದುಕೊಳ್ತೇವೆ ಹಣ ಅಥವಾ ಆಸ್ತಿ ಅಥವಾ ಸಮಥಿಂಗ್ ಇಲ್ಲ ಬೇರೆ. ದೇವರ ಆಶೀರ್ವಾದ ತುಂಬಿ ಕುಲುಕಿ ನಮ್ಮ ಮೇಲೆ ಸೆಳೆಯಲ್ಪಡುತ್ತದೆ. ನಮ್ಮ ಸುತ್ತಲೂ ದೇವರ ಕೃಪೆ ತುಂಬಿಕೊಡ್ತದೆ. ನಮ್ಮ ಕುಟುಂಬದಲ್ಲಿ ದೇವರ ಕೃಪೆ ತುಂಬಿಕೊಡ್ತದೆ. ನಮ್ಮ ಜೀವನದಲ್ಲಿ ದೇವರ ಕೃಪೆ ತುಂಬಿಕೊಡ್ತದೆ. ನಾವು ಹೋಗುವಾಗ ದೇವರ ಕೃಪೆ, ನಾವು ಬರುವಾಗ ದೇವರ ಕೃಪೆ, ಕೆಲಸ ಮಾಡುವಾಗ ದೇವರ ಕೃಪೆ, ಮಲಗುವಾಗ ದೇವರ ಕೃಪೆ, ಊಟ ಮಾಡುವಾಗ ದೇವರ ಕೃಪೆ, ಪ್ರಾರ್ಥಿಸುವಾಗ ದೇವರ ಕೃಪೆ. ನಾವು ಏನೇ ಮಾಡಿದರೂ ಸಹ ಎಲ್ಲ ಸಮಯದಲ್ಲಿಯೂ ದೇವರ ಕೃಪೆಯಿಂದ ನಾವು ತುಂಬಿಕೊಳ್ತೇವೆ. ಆದ್ದರಿಂದ ಪ್ರಿಯರೇ, ನಾವು ಕೊಡ್ಲಿಕ್ಕೆ ಸಿದ್ಧರಾಗಬೇಕು, ಕೇಳಲಿಕ್ಕೆ ಸಿದ್ಧರಾಗಬೇಕು. ಇರುವುದನ್ನ ಇನ್ನೂ ಹೆಚ್ಚಾಗಿ ಪಡೆದುಕೊಳ್ಳಿಕ್ಕೆ ನಾವು ನಮ್ಮನ್ನ ದೇವರಿಗೆ ಕೊಡಬೇಕು. ಅದರಿಂದ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ಕೃಪೆ ನಿಮ್ಮ ಜೀವನದಲ್ಲಿ ಸದಾ ಬೆಳಗಲಿ. ಪ್ರಾರ್ಥಿಸಿ. ಇವತ್ತು ನೀವು ಚಿಂತಿಸಿ, ನನ್ನ ಕೈಯಲ್ಲಿ ದೇವರಿಗಾಗಿ ಕೊಡಲು ಏನಿದೆ, ನನ್ನ ಕೈಯಲ್ಲಿ ನನ್ನ ಕುಟುಂಬಕ್ಕಾಗಿ ಕೊಡಲು ಏನಿದೆ, ನನ್ನ ಕೈಯಲ್ಲಿ ಈ ಸಮೂಹಕ್ಕಾಗಿ ಕೊಡಲು ಏನಿದೆ, ನನ್ನ ಕೈಯಲ್ಲಿ ನಾನು ನನ್ನ ಜೀವನದಲ್ಲಿ ಒಳಿತಿಗಾಗಿ ಕೊಡಲು ನನ್ನೇನಿದೆ ಎಂಬುದನ್ನು ಚಿಂತಿಸಬೇಕು. ಕೊಡುವುದನ್ನ ಪ್ರಾಮಾಣಿಕವಾಗಿ ಪ್ರಭು ಯೇಸುವಿನ ಹೆಸರಿನಲ್ಲಿ ಕೊಡಲು ನಾವು ಸಿದ್ಧರಾಗಬೇಕು. Praise the Lord. 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 ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಸದಾ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವ. Praise the Lord. Praise the Lord. May God bless you.